ನಮಸ್ಕಾರ ಸ್ನೇಹಿತರೆ, KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಯಾರು ಹೊಸಬರು ನೋಡ್ತಾ ಇದ್ದೀರಿ, ಈ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಇದೆ, ನೀವು ಅದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಜಾಯಿನ್ ಆಗ್ಬೋದು. ನೀವು ಅಲ್ಲಿ ಜಾಯಿನ್ ಆದ್ರಿ ಅಂತಂದ್ರೆ ಇದರ PDF ಅನ್ನ ನೋಡ್ಕೋಬಹುದು. ಅದೇ ರೀತಿಯಾಗಿ ನಿಮಗೆ ಬೇರೆ ರಾಜ್ಯದ ಪ್ರಶ್ನೆ ಪತ್ರಿಕೆಗಳನ್ನು ಏನಪ್ಪಾ ಅಂತಂದ್ರೆ ಸಿಗುವಂತದ್ದಾಗಿರುತ್ತೆ. ಇದು PSI KSRP ಅಂತೇಳಿ 20/12/2020 ನಡೆದಂತದ್ದು. ಈಗಾಗಲೇ ನಮ್ದು ಹಳೆ ಚಾನಲ್ ಒಂದಿತ್ತು, ಅದು ಕಾರಣಾಂತರದಿಂದ ಅದನ್ನ ಸ್ಟಾಪ್ ಆಗಿದೆ. ಆ ಉದ್ದೇಶಕ್ಕಾಗಿ ಇದು ಹೊಸ ಚಾನಲ್ ಇರೋದ್ರಿಂದ ನಾವು ಫಸ್ಟ್ ವಿಡಿಯೋನ ಇದನ್ನ ಅಪ್ಲೋಡ್ ಅನ್ನ ಮಾಡ್ತಾ ಇದೀವಿ. ಈಗಾಗಲೇ KE ಇಂದ ನಡೆದಂತ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡ್ಕೊಂಡಿದೀವಿ. ಅದರಲ್ಲಿ ಬೇರೆ ರಾಜ್ಯದ ಪ್ರಶ್ನೆಗಳನ್ನ ಹೇಗೆ ತೆಗೆದಿದ್ದಾರೆ, ಅದೇ ರೀತಿಯಾಗಿ ಈಗ ತೆಗೆದಿರುವಂತ ಪ್ರಶ್ನೆ ಪತ್ರಿಕೆಗಳನ್ನ KE ಇದ್ದು ಮ್ಯಾನ್ ಸೈಟ್ ಅನ್ನ ಇಟ್ಕೊಂಡು ನಾವು ಈಗಾಗಲೇ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಪ್ರಚಲಿತ ಘಟನೆಯನ್ನ ಕ್ಲಾಸ್ ಅನ್ನ ಮಾಡ್ತಾ ಇದೀವಿ. 199 ರೂಪೀಸ್ ಅನ್ನ ಇಟ್ಟಿದೀವಿ. ಅದರಲ್ಲಿ ನಿಮ್ ಸರಿ ಸುಮಾರು ಏನಪ್ಪಾ ಅಂತಂದ್ರೆ 21 ಕ್ವಶನ್ಸ್ ಅನ್ನ ಡೈರೆಕ್ಟ್ ಬಂದಿದೆ. ಇನ್ನು 6 ಕ್ವಶನ್ ಅನ್ನ ಈ 4 ಆಪ್ಷನ್ಸ್ ಅಲ್ಲಿ 2 ಆಪ್ಷನ್ಸ್ ಗಳನ್ನ ಬಂದಿದೆ. ಟೋಟಲ್ ಆಗಿ ನಮಗೆ 27 ಕ್ವಶನ್ಸ್ ಅನ್ನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಗಳನ್ನ ಬಂದಿದಾವೆ ಅಂತ ಹೇಳ್ತೀವಿ. ಇದು ಪಾರ್ಟ್ 1 ಆಗಿರುತ್ತೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ 50 ಪ್ರಶ್ನೆಗಳನ್ನ ನಾವು ಇಟ್ಕೊಂತಾ ಇದೀವಿ ಪಾರ್ಟ್ 1 ಅಲ್ಲಿ. ಓಕೆ, ಇನ್ನು ಪಾರ್ಟ್ 2 ಅಲ್ಲಿ ಎಷ್ಟು ಇರ್ತೀವಪ್ಪ ಅಂತಂದ್ರೆ ಪಾರ್ಟ್ 2 ಅಲ್ಲಿ ನಮಗೆ ಇನ್ನ 51ರಿಂದ ಹಿಡಿದು 100 ಪ್ರಶ್ನೆಗಳನ್ನ ಇಟ್ಕೊಂತಾ ಇದ್ದೀವಿ. ಇಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಮಾಡುವಂತದ್ದಾಗಿರುತ್ತೆ. ಓಕೆ, ಇನ್ನ ಸ್ಟಾರ್ಟ್ ಮಾಡೋಣ. ಪಂಚಾಯಿತಿ ಚುನಾವಣೆ ಯಾರು ನಡೆಸುತ್ತಾರೆ ಅಂತೇಳಿ ಇದೆ. ಪಂಚಾಯಿತಿ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಿತ್ತಂದ್ರೆ ಪಂಚಾಯಿತಿ ಚುನಾವಣೆ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತಾ ಅಥವಾ ರಾಜ್ಯ ಸರ್ಕಾರ ನಡೆಸುತ್ತಾ, ಆ ಪಂಚಾಯಿತಿ ರಾಜ್ಯದ ಮಂತ್ರಿಗಳು ನಡೆಸ್ತಾರ ಅಥವಾ ಮುಖ್ಯ ಕಾರ್ಯದರ್ಶಿಗಳು ನಡೆಸ್ತಾರ ಅಂತ ಇದೆ. ಇಲ್ಲಿ ನಿಮಗೆ ಗೊತ್ತಿರಲಿ ಒಂದಿಷ್ಟು ಇಲ್ಲಿ ಉಲ್ಲೇಖಗಳನ್ನು ಮಾಡ್ತೀನಿ ಇತಿಹಾಸಗಳ ಬಗ್ಗೆ. 1993ರಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನು ತರ್ತಾರೆ. ಯಾವುದು ಅಂತಂದರೆ ಯಾವ ಪಂಚಾಯಿತಿ, ಕರ್ನಾಟಕ ಪಂಚಾಯಿತಿ ಕಾಯ್ದೆ ಅಂತೇಳಿ ಬರುತ್ತೆ, 308ನೇ ಪ್ರಕರಣದ ಅನ್ವಯ ಇಲ್ಲಿ 1993 ಮೇ 26ರಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಕರ್ನಾಟಕ ಚುನಾವಣಾ ಆಯೋಗವನ್ನು ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಾರೆ. ಓಕೆನಾ? ಹಾಗಿತ್ತಂದ್ರೆ ನಿಮಗೆ ಇಲ್ಲಿ ಕೇಳುವಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಮೊದಲನೆಯ ಚುನಾವಣಾ ಆಯುಕ್ತರು ಯಾರು ಅಂತಲೂ ಕೂಡ ಕ್ವಶನ್ ಅನ್ನು ಕೇಳುವಂಥ ಚಾನ್ಸಸ್ಗಳು ಇರುತ್ತೆ. ಯಾಕೆ ಅಂತಂದ್ರೆ ಈ ಇಂಪಾರ್ಟೆಂಟ್ ಆಗಿರುತ್ತೆ. ನಾಗರಾಜನ್ ಅಂತೇಳಿ ಬರ್ತಾರೆ. ಓಕೆ, ನಾಗರಾಜನ್ ಅಂತೇಳಿ ಬಂದಿರ್ತಾರೆ. ಈ ನಾಗರಾಜನ್ ಅವರು ಏನಪ್ಪಾ ಅಂತಂದ್ರೆ ಮೊದಲನೇ ಚುನಾವಣಾ ಆಯುಕ್ತರು ಅಂತ ಹೇಳ್ತೀವಿ. ಇನ್ನು ರಾಜ್ಯದ ಗ್ರಾಮೀಣ ಸ್ಥಳೀಯರ ಬಗ್ಗೆ ತಿಳಿಸುವಂಥ ಒಂದು ಅಮೈನ್ಮೆಂಟ್ ಮಾಡ್ಕೊತಾರೆ. 73ನೇ ತಿದ್ದುಪಡಿಯನ್ನು ಮಾಡ್ಕೊತಾರೆ. ಈ 73ನೇ ತಿದ್ದುಪಡಿ ಮುಖಾಂತರ ಇಲ್ಲಿ ಒಂದಿಷ್ಟು ಎಲೆಕ್ಷನ್ ಅನ್ನು ನಡೆಸಬೇಕು. ಅದು ಯಾರಪ್ಪ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗನೇ ನಡೆಸಬೇಕು ಅಂತ ಹೇಳಿ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ ಮಾಡುತ್ತೆ. ಅದೇ ರೀತಿ ಒಂದು ತಾಲೂಕು ಪಂಚಾಯಿತಿ, ಅದೇ ರೀತಿ ಜಿಲ್ಲಾ ಪಂಚಾಯಿತಿಗಳನ್ನು ಯಾರು ನಡೆಸ್ತಾರಪ್ಪ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ ಅಂತ ಹೇಳ್ತೀವಿ. ಇದ್ರ ಉತ್ತರ ಇಲ್ಲಿ ಸಿಕ್ತು ನಿಮಗೆ. ಓಕೆ, ಅದೇ ರೀತಿ ಮುಂದೆ ಹೋಗಿ ಇಲ್ಲಿ ಮತ್ತೆ ಇನ್ನೊಂದೇನು ಹೇಳುತ್ತಪ್ಪ ಅಂತಂದ್ರೆ 74ನೇ ತಿದ್ದುಪಡಿ. ಓಕೆ, ಈ 74ನೇ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿ ಮಾಡಿ 4 ಹಂತದ ಚುನಾವಣೆಯನ್ನು ಹೇಳುತ್ತೆ. ಓಕೆ, 4 ಹಂತದ ಬಗ್ಗೆ ಚುನಾವಣೆಗಳನ್ನು ಉಲ್ಲೇಖ ಮಾಡುತ್ತೆ. ಯಾವ ಹಂತಗಳು ಅಂತಂದ್ರೆ ಒಂದು ಪಟ್ಟಣದ ಪಂಚಾಯಿತಿಗಳು. ಓಕೆ, ಪಟ್ಟಣದ ಪಂಚಾಯಿತಿಗಳಂತ ಬರುತ್ತೆ. ಇನ್ನೊಂದು ಪುರಸಭೆ ಬರುತ್ತೆ. ನೆಕ್ಸ್ಟು ನಗರಸಭೆಗಳು ಕೂಡ ಬರುತ್ತೆ. ಇನ್ನೊಂದು ಮಹಾನಗರ ಪಾಲಿಕೆ. ಈ ಇಷ್ಟೂ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ನಡೆಸುವಂಥ ಅಂದ್ರೆ ಇವು ಒಂದಿಷ್ಟು ರಾಜ್ಯ ಸರ್ಕಾರ ನಡೆಸುವಂಥ ಚುನಾವಣೆಗಳು ಆಗಿರ್ತವೆ ಅಂತ ಹೇಳ್ತೀವಿ. ಓಕೆ, ಇದು ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಮಾತ್ರ ನೀವು ನೋಡ್ತಾ ಇರಬೇಕು. ಇದ್ರ ಜೊತೆಗೆ ನೀವು ಕೇಂದ್ರ ಚುನಾವಣಾ ಆಯೋಗ ಯಾವ್ದು ನಡೆಸುತ್ತೆ ಅಂತ ಕೂಡ ಕೇಳ್ತಾರೆ. ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ನೆನಪಿಟ್ಕೊಳ್ಳಿ. ಎಲ್ಲಿ ಅಂತಂದ್ರೆ MLA, ಓಕೆನಾ, MP, ರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್, ಓಕೆನಾ, ವಿಧಾನ ಪರಿಷತ್. ಓಕೆ, ವಿಧಾನ ಪರಿಷತ್ತದು ಈ ಇಷ್ಟೂ ಚುನಾವಣೆ ನಡೆಸೋದು ಯಾವುದಪ್ಪ ಅಂತಂದ್ರೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತೆ. ಓಕೆ, ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್, COVID-19 ಉಂಟಾಗಲು ಕಾರಣವಾದ ಕರೋನಾ ವೈರಸ್ನಲ್ಲಿ ಇರೋದು ಯಾವುದು ಅಂತೇಳಿ ಕ್ವೆಶನ್ ಕೇಳ್ತಾ ಇರೋದು. ಈ ಕ್ವಶನ್ಗೆ ಏನಪ್ಪ ಅಂದರೆ ಇದು ಕರೆಂಟ್ ಇವೆಂಟ್ಸೇ ಆಗಿದೆ. ಓಕೆನಾ, ಇದು ಕರೆಂಟ್ ಇವೆಂಟ್ಸ್, ಬಟ್ ಆದರೆ ಇಂಪಾರ್ಟೆಂಟ್ ಇದೆ. ಏನು ಇಲ್ಲಿ ವೈರಸ್ನಲ್ಲಿ ಕಂಡುಬರೋದು, COVID-19 ವೈರಸ್ನಲ್ಲಿ ಕಂಡುಬರೋದು ಯಾವುದು? DNA ಅಥವಾ RNA
ನ್ಯೂಕ್ಲಿಕ್ ಆಸಿಡ್ ಆಮ್ಲನ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇರುವಂಥದ್ದು. ಓಕೆನಾ, ಇಲ್ಲಿ ಕಂಡು ಬರುವಂಥದ್ದು ಯಾವುದು ಅಂದರೆ RNA ಕಂಡು ಬರುತ್ತೆ. ಓಕೆ, RNA ಅಂದರೆ ರೈಬೋ ನ್ಯೂಕ್ಲಿಯರ್ ಆಸಿಡ್ ಅಂತೇಳಿ ಕಂಡು ಬರುವಂಥದ್ದು. ಜಗತ್ತಿನಲ್ಲೇ ಭಯ ಬೆಳೆಸಿದ್ದೇನು ಅಂದರೆ ಕರೋನಾ ಅಂತ ಹೇಳ್ತೀವಿ. 2009ರಲ್ಲಿ ಮೊದಲ ಬಾರಿಗೆ ಎಲ್ಲಿ ಅಂತಂದರೆ ಚೀನಾದಲ್ಲಿ ಕಂಡು ಬಂತು ಅಂತ ಹೇಳ್ತೀವಿ. ನಮ್ಮಲ್ಲಿ ಏನದ 2019ರಲ್ಲಿ ಚೀನಾದಲ್ಲಿ ಕಂಡು ಬಂತು. ನೆಕ್ಸ್ಟ್ ಏನದ 2020ರಲ್ಲಿ ನಮ್ಮ ಭಾರತದಲ್ಲಿ ಕಂಡು ಬಂತು. ಮೊಟ್ಟ ಮೊದಲ ಸಾವಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಕಲಬುರಗಿಯಲ್ಲಿ ಅಂತ ಹೇಳ್ತೀವಿ. ಓಕೆನಾ, ಕಲಬುರಗಿಯಲ್ಲಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದು ಪಂಚಾಯತಿ ರಾಜ್ಯ ವ್ಯವಸ್ಥೆಯ ಭಾಗವಲ್ಲ ಅಂತ ಕೇಳ್ತಾ ಇರೋದು. ಇಷ್ಟು ತನಕ ಪಂಚಾಯತಿ ಬಗ್ಗೆನೇ ಮಾತಾಡ್ಕೊಂಡಿದ್ದೀನಿ. ಫಸ್ಟ್ ಪ್ರಶ್ನೆನೂ ಅದೇ ಇದೆ, ಮೂರನೇ ಪ್ರಶ್ನೆನೂ ಅದೇ ಇದೆ. ಪಂಚಾಯತಿ ಭಾಗವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಅದು ಜಿಲ್ಲಾ ಪಂಚಾಯತಿನ, ಕಪ್ಪು ಪಂಚಾಯತಿನ ಅಥವಾ ತಾಲೂಕು ಗ್ರಾಮ. ಇದು ಕಪ್ಪು ಪಂಚಾಯತಿ ಅನ್ನೋದು ಈ ಪಂಚಾಯತಿಯ ಭಾಗ ಒಂದು ಅಲ್ಲ ಅಂತ ಹೇಳ್ತೀವಿ. ಓಕೆನಾ, ಇಲ್ಲಿ ನಿಮಗೆ ಕೇಳುವಂಥದ್ದು ಏನಪ್ಪ ಅಂತಂದ್ರೆ ನಿಮಗೆ ಯಾವ ಅಮೈನ್ಮೆಂಟ್ ಮುಖಾಂತರ ಪಂಚಾಯತಿಗಳ ಬಗ್ಗೆ ಹೇಳುತ್ತೆ ಇವೆಲ್ಲವನ್ನು ಕೇಳ್ತಾರೆ. ಓಕೆನಾ, ಪಂಚಾಯತಿ ದಿನವನ್ನಾಗಿ ಆಚರಣೆ ಮಾಡಿದ್ದು ಯಾವಾಗ ಅಂತ ಕೇಳ್ತಾರೆ. ಅದು ಏನು ಅಂದರೆ 1973ರಲ್ಲಿ ಏಪ್ರಿಲ್ 24ರಂದು ಜಾರಿಗೆ ಬಂದಿರ್ತದೆ. ಅದನ್ನು ನಾವು ಏನಂತ ಕರಿತೀವಿ? ಪಂಚಾಯತಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಓಕೆ, ನಾವು ಯಾವ ಭಾಗದಲ್ಲಿ ನೋಡ್ತೀವಿ ಅಂತಂದರೆ 95ನೇ ಪಾರ್ಟಲ್ಲಿ ನಾವು ಇದನ್ನು ನೋಡುವಂಥದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಕೇಳ್ತಾನೆ 243ರಿಂದ 243A ಇಂದ 243O ಏನಪ್ಪ ಅಂತಂದರೆ ಇದನ್ನ ಸೇರ್ಪಡೆ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಗಳನ್ನು ಇದನ್ನು ಮಾಡ್ತೀವಿ. ಮೊಟ್ಟ ಮೊದಲ ಬಾರಿಗೆ ಪಂಚಾಯತಿಯನ್ನು ಜಾರಿಗೆ ತಂದಿದ್ದು ಯಾವಾಗ ಅಂತ ಕ್ವಶನನ್ನು ಕೇಳಿದರು ಕೂಡ 1959 ಅಕ್ಟೋಬರ್ 2ರಂದು ಏನು ಮಾಡ್ತಾರಪ್ಪ ಅಂದ್ರೆ ರಾಜಸ್ಥಾನದ ನಾಗೂರ್ನಲ್ಲಿ ಮೊದಲು ಪಂಚಾಯತಿಯನ್ನು ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. GST ಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತೇಳಿ. ಓಕೆನಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು 6 ಮಂತಿಗೊಮ್ಮೆ ನಡೆಸುವಂಥದ್ದು. ಈ GST ಪ್ರಧಾನಮಂತ್ರಿಗಳ, ಕೇಂದ್ರದ ಹಣಕಾಸು, ಇದು ಕೇಂದ್ರದ ವಾಣಿಜ್ಯ ಸಚಿವರ, ಕೇಂದ್ರ ಹಣಕಾಸು ಸಚಿವರ, ಕೇಂದ್ರ ಕೈಗಾರಿಕಾ ಸಚಿವರು ಅಂತೇಳಿ ಇರುವಂಥದ್ದು. 4ನೇ ಪ್ರಶ್ನೆಗಳೇ, ನೀವು ಆನ್ಸರನ್ನು ಬೇಗ ಮಾಡ್ಕೊತ ಹೋಗಿ. ಯಾವುದು ಬರುತ್ತೆ ಅಂತಂದರೆ ಇಲ್ಲಿ ಕೇಂದ್ರದ ಹಣಕಾಸು ಸಚಿವರು ಏನಾಗಿರ್ತಾರಪ್ಪ ಅಂತಂದ್ರೆ ಇದರದ ಅಧ್ಯಕ್ಷತೆ ಆಗಿರ್ತಾರೆ. ಓಕೆ, ಆನ್ಸರ್ ಇದು. ಹಾಗಿತ್ತಂದರೆ ಎಷ್ಟನೇ ವಿಧಿ ಹೇಳುತ್ತೆ ಅಥವಾ ಯಾವಾಗ ಜಾರಿಗೆ ಬಂದಿದೆ ಅಂತ ಏನಾದರೂ ಕ್ವಶನ್ ಕೇಳ್ತಾರೆ. 2017ರಲ್ಲಿ. ಓಕೆನಾ, 2017 ಜುಲೈಯಲ್ಲಿ 1ರಂದು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಜಾರಿಗೆ ತಂದಿರ್ತಾರೆ. ಯಾವ ವಿಧಿ ಅನ್ವಯ ಅಂದರೆ 279A ವಿಧಿ ಮುಖಾಂತರ. ಓಕೆ, ಇದನ್ನು ಜಾರಿಗೆ ತಂದಿರ್ತಾರೆ. ನೆನಪಿರಲಿ, 33 ಜನ ಇದರದ್ದು ಸದಸ್ಯರಾಗಿರ್ತಾರೆ. ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆ ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿದ್ದಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು, ರಾಜ್ಯಪಾಲರು ಅಂತೇಳಿ. ರಾಜ್ಯ ವಿಧಾನಸಭೆ ಅಂತ ಕೇಳ್ತಾ ಇದ್ದಾರೆ. ಹಾಗಿತ್ತಂದರೆ ರಾಜ್ಯಪಾಲರಿಗೆ ಇದನ್ನು ಅಧಿಕಾರವನ್ನು ಹೊಂದಿರ್ತಾರೆ. ರಾಜ್ಯಪಾಲರನ್ನ ನೇಮಕ ಆಗಬೇಕಂತ ಹೇಳುವಂಥ ಅಧಿಕಾರ ಎಷ್ಟನೇ ಆರ್ಟಿಕಲ್? 155ನೇ ಆರ್ಟಿಕಲ್ ಮುಖಾಂತರ ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ ಅಂತ ಹೇಳ್ತೀವಿ. ಓಕೆನಾ, ಇಷ್ಟು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನ ಅಸ್ಪೃಶ್ಯತೆಯ ರದ್ದತಿ ಬಗ್ಗೆ ಉಲ್ಲೇಖ ಮಾಡುತ್ತೆ? 17, 18, 16, 15. ಇದು ಫೇವ್ರೇಟ್ ಕ್ವಶನ್ ಅಂತ ಆಗಿದೆ. ಓಕೆ, KSP ಅವರಿಗಂತೂ ಇದು ಫೇವ್ರೇಟ್ ಕ್ವಶನ್ ಆಗಿದೆ. ಯಾವುದು ಅಂದರೆ 17ನೇ ಆರ್ಟಿಕಲ್ ಬಗ್ಗೆ ನಾವು ಉಲ್ಲೇಖ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಕಾಯ್ದೆಯನ್ನು ರದ್ದತಿಗೊಳಿಸಬೇಕು ಅಂತ ಜಾರಿಗೆ ತಂದಿದ್ದು ಯಾವಾಗಂದ್ರೆ 1976ರಲ್ಲಿ ಇದನ್ನು ಜಾರಿಗೆ ತಂದಿರ್ತಾರೆ. ಏನು? ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ. ಇಲ್ಲೊಂದಿಷ್ಟು ಸಮಾನತೆ ಹಕ್ಕು ಅಂತ ಬರ್ತದೆ. ಈ ಸಮಾನತೆ ಹಕ್ಕನ್ನು ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ 14ರಿಂದ ಹಿಡ್ಕೊಂಡು 18ರವರೆಗೂ ಸಮಾನತೆ ಹಕ್ಕಿನ ಬಗ್ಗೆ ಹೇಳ್ತೀವಿ. ಹಾಗಿತ್ತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವಂಥ ಆರ್ಟಿಕಲ್ ಯಾವುದು? 14ನೇದು. ಓಕೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುವಂಥ ಆರ್ಟಿಕಲ್ ಇದು ಆಗಿದೆ. 15 ಏನು ಹೇಳುತ್ತಪ್ಪ ಅಂತಂದರೆ ಈ 15ನ್ನು ಜಾತಿ, ಧರ್ಮ, ಲಿಂಗ, ಜನಾಂಗದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಓಕೆ, ಅದರ ಆಧಾರದ ಮೇಲೆ ಮಾಡುವಂಥದ್ದು. ಓಕೆ, ಇದು ಇಷ್ಟು. ಇದು 18ನೇ ಆರ್ಟಿಕಲ್ ಏನು ಹೇಳುತ್ತೆ? ವಿರೋಧ ಭಾವಗಳನ್ನು ರದ್ದತಿ ಮಾಡುವಂಥ ವಿಚಾರಗಳನ್ನು ಹೇಳುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಹೇಳ್ತಾ ಇರೋದು. ಈಸ್ ಆನ್ ಇಂಪಾರ್ಟೆಂಟ್. ಸಂವಿಧಾನಿಕ ಸಂಸ್ಥೆಗಳಲ್ಲ ಅಂತಂದರೆ ತಿಳ್ಕೊಂಡ್ಬಿಡಿ, ಸಂವಿಧಾನದಾಗ ಯಾವ ಆರ್ಟಿಕಲ್ ಇರೋದಿಲ್ವೋ ಅವು ಸಂವಿಧಾನದ ಸಂಸ್ಥೆಗಳು ಅಲ್ಲ ಅಂತ ತಿಳ್ಕೊಳ್ಳಿ. ಹಾಗಿತ್ತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಗ್ಗೆ ಉಲ್ಲೇಖ ಮಾಡುತ್ತಾ ಅಂತಂದರೆ ನಮ್ಗೆ ಆರ್ಟಿಕಲ್ಲು 338ನೇ ಆರ್ಟಿಕಲ್ಲು ಉಲ್ಲೇಖ ಮಾಡುತ್ತೆ. ಚುನಾವಣೆ ಬಗ್ಗೆ ಉಲ್ಲೇಖ ಮಾಡುತ್ತಾ ಅಂತಂದರೆ ಚುನಾವಣೆ ಬಗ್ಗೆನೂ ಉಲ್ಲೇಖ ಮಾಡುತ್ತೆ 324. ಓಕೆ, GST ಬಗ್ಗೆ ಉಲ್ಲೇಖ ಮಾಡುತ್ತಂದರೆ 279 ಎ ಅನ್ನು ಉಲ್ಲೇಖ ಮಾಡುತ್ತೆ. ರಾಷ್ಟ್ರೀಯ ಮಾನವ ಆಯೋಗದ ಹಕ್ಕುಗಳ ಬಗ್ಗೆ ಉಲ್ಲೇಖ ಮಾಡುತ್ತಂದರೆ ಇಲ್ಲ, ಇದು ಒಂದು ಶಾಸನಬದ್ಧ ಘಟಕ ಆಗಿರ್ತದೆ. ಓಕೆನಾ, ಇದನ್ನು ಯಾವಾಗ ಸ್ಥಾಪನೆ ಆಯಿತು ಅಂತ ಏನಾದರೂ ಕ್ವಶನ್ ಕೇಳಿದ್ರೆ 1993 ಅಕ್ಟೋಬರ್ದಲ್ಲಿ 12ನೇ ತಾರೀಕಿಗೆ ಏನಪ್ಪ ಅಂತಂದರೆ ಇದನ್ನು ಸ್ಥಾಪನೆ ಆಗಿರುತ್ತೆ. ಓಕೆನಾ, ಇದರ ಅಧಿಕಾರಾವಧಿ ಎಷ್ಟು ಅಂದರೆ 3 ವರ್ಷ ಅಥವಾ 70 ವರ್ಷ ಇವರ ಅಧಿಕಾರಾವಧಿ ಆಗಿರ್ತದೆ. ಇದು ಇಷ್ಟು ಕೂಡ ನೆನಪಿರಲಿ. ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯಗಳ ಪಟ್ಟಿ ಮಾಡಲಾಗಿದೆ ಅಂತೇಳಿದೆ? ಕೇಂದ್ರ ಪಟ್ಟಿನ, ರಾಜ್ಯ ಪಟ್ಟಿನ, ಏಕಕಾಲಿಕ ಪಟ್ಟಿನ ಅಥವಾ ಉಳಿಕೆಯ ಪಟ್ಟಿನ ಅಂತೇಳಿ ಇರುವಂಥ ಇದು ಸಮವರ್ತ ಪಟ್ಟಿ, ಏಕಕಾಲಿಕ ಪಟ್ಟಿ ಅಂತಂದರೆ. ಓಕೆನಾ, ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ನೋಡ್ಕೊಳ್ಳೋಣ.
ಯಾವ್ಯಾವ ಪಟ್ಟಿಯಲ್ಲಿ ಯಾವ ವಿಧಿಗಳು ಬರ್ತವೆ, ಯಾವ ಆರ್ಟಿಕಲ್ಲು, ಯಾವ ಅನುಸೂಚಿ ಬಗ್ಗೆ ಬರುತ್ತೆ, ರಾಜ್ಯ ಪಟ್ಟಿಯಲ್ಲಿ ಎಷ್ಟಿದೆ, ಸಮವರ್ತ ಪಟ್ಟಿಯಲ್ಲಿ ಎಷ್ಟಿದೆ, ಓಕೆನಾ, ಹಾಗೇನಾ ಕೇಂದ್ರ ಪಟ್ಟಿಯಲ್ಲಿ ಎಷ್ಟಿದೆ ಅಂತೇಳಿ. ಓಕೆ, ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ಎಷ್ಟು ಬರ್ತಾ ಇದೆಯಪ್ಪ ಅಂತಂದರೆ 97 ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಚಾರಗಳಾಗಿರ್ತವೆ. ರಾಜ್ಯ ಪಟ್ಟಿಯಲ್ಲಿ ಬರೋದು ಎಷ್ಟು ಅಂದರೆ 59 ಬರುತ್ತೆ. ಸಮವರ್ತ ಪಟ್ಟಿಯಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ 52 ಬರುತ್ತೆ. ಇನ್ನು ಉಳಿದಿರೋದು ಅಂತಂದರೆ ಯಾವ ಥರ ರೀ ಅಂತಂದರೆ ಈಗ ಪೆಟ್ರೋಲಿಯಂ ಆಗಿರ್ಬೋದು, ಆಯಿಲ್ಸ್, ಇವೆಲ್ಲ ಕನ್ಸಿಡರ್ ಮಾಡ್ಕೊಂತ ಉಳಿದ ಪಟ್ಟಿಯಲ್ಲಿ ಅಂತೇಳಿ ಬರುತ್ತೆ. ಹಾಗೆತ್ತಂದರೆ 243ನೇ ಆರ್ಟಿಕಲ್ ಉಲ್ಲೇಖ ಮಾಡುತ್ತೆ ಏನಂತಂದ್ರೆ ಇದ್ರ ವಿಧಿ ಅನ್ವಯ 3 ಪಟ್ಟಿಗಳಾಗಿ ವಿಂಗಡಣೆ ಮಾಡಿ 7ನೇ ಅನುಸೂಚಿಯಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಇನ್ಕ್ಲೂಡೆಡ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಹಾಗಿತ್ತಂದರೆ ಸಾರ್ವಜನಿಕ ಆದೇಶ ವಿಷಯಗಳ ಪಟ್ಟಿ ಅಂತ ಬಂದಾಗ ಇಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರೆ ರಾಜ್ಯ ಪಟ್ಟಿ ಅಂತ ಬಂದಿರುತ್ತೆ. ಹಾಗಿತ್ತಂದ್ರೆ ರಾಜ್ಯ ಪಟ್ಟಿಯಲ್ಲಿ ಬರುವಂಥದ್ದು ಏನು ಅಂದರೆ ಸಾರ್ವಜನಿಕ ಆದೇಶ, ಸಾರ್ವಜನಿಕ ಶಿಸ್ತು, ಮೇನ್ ಇಂಪಾರ್ಟೆಂಟ್ ಪೊಲೀಸು. ಓಕೆನಾ, ಇದು ನೆನಪಿಟ್ಟುಕೊಳ್ಳಿ, ಪೊಲೀಸ್. ಈ ಪೊಲೀಸು ಎಲ್ಲ ಕಡೆ ಬರ್ತದ ಅಂತಂದ್ರೆ ಬರಲ್ಲ. ಕೇಂದ್ರಾಡಳಿತ ಪ್ರದೇಶ ದೆಹಲಿಯಲ್ಲಿ ಬರಲ್ಲ, ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಬರಲ್ಲ. ಓಕೆನಾ, ಇಲ್ಲಿ ಬರಲ್ಲ. ಯಾಕೆಂದರೆ ಇದು ಕೇಂದ್ರ ಸರ್ಕಾರ ನಿವಾರಣೆ ಮಾಡಿಸುತ್ತೆ. ಆ ಕಾರಣಕ್ಕಾಗಿ ಉಳಿದರಲ್ಲಿ ಎಲ್ಲವನ್ನು ಏನು ಮಾಡುತ್ತೆ ಅಂತಂದ್ರೆ ಇದರಲ್ಲಿ ರಾಜ್ಯ ಪಟ್ಟಿಯಲ್ಲೇ ಬರುತ್ತೆ. ಹಾಗಿತ್ತಂದರೆ ಕೃಷಿ ಯಾವ ಪಟ್ಟಿಯಲ್ಲಿ ಬರುತ್ತೆ ಅಂತಲೂ ಕೂಡ ಕ್ವಶನ್ ಕೇಳಿದ್ದಾರೆ. ಕೃಷಿ ಯಾವುದರಲ್ಲಿ ಅಂದರೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ನೀರಾವರಿ ಆಗಿರಬಹುದು, ನೀರಾವರಿ ಬರುತ್ತೆ. ಪಶುಸಂಗೋಪನೆ, ಭೂ ಕಂದಾಯ, ಓಕೆನಾ, ಭೂ ಕಂದಾಯ ಆಗಿರ್ಬೋದು, ಮೀನುಗಾರಿಕೆ ಮುಂತಾದ ವಿಚಾರಗಳನ್ನು ಇಲ್ಲಿ ಬಂದಿರುತ್ತೆ. ಇಸ್ ಅನ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಇವರಲ್ಲಿ ಯಾರು ಅಂತೇಳಿ ಕ್ವಶನನ್ನು ಕೇಳ್ತಾ ಇದ್ದಾರೆ. ದ.ರಾ. ಬೇಂದ್ರೆ, ಕೆ. ಶಿವರಾಮ್ ಕಾರಂತ್, ಎಂ. ವೆಂಕಟ್ ಅಯ್ಯರ್, ಕೆ. ವೆಂಕಟ್ ಪುಟ್ಟಪ್ಪ ಅಂತಂದ್ರೆ ಕೆ. ವಿ. ಪುಟ್ಟಪ್ಪ ಅಂತ ಕರಿತೀವಿ ಇವರು. ಓಕೆ, ಕೆ. ವಿ. ಪುಟ್ಟಪ್ಪ ಅಂತೇಳಿ ಬರುತ್ತೆ. ಸೊ ಯಾರು ಅಂತೇಳಿ ಇದರಲ್ಲಿ, ಓಕೆನಾ, ಯಾರು? ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತೇಳಿ ನಾವು ಇದನ್ನು ಓದ್ತಾ ಬರ್ತಿದ್ವಿ. ಅವರು ಇಲ್ಲಿ ಪ್ರಶಸ್ತಿಯನ್ನು ಪಡ್ಕೊತಾರೆ ಅಂತ ಹೇಳ್ತೀವಿ. ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಸಿಕ್ಕಿದೆ ನಮಗೆ ಕನ್ನಡಿಗರಿಗೆ ಅಂದರೆ 8 ಪ್ರಶಸ್ತಿಗಳನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಕ್ಕಿದೆ. ಹಾಗಿತ್ತಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಪುಟ್ಟಪ್ಪ ಅಂತಂದರೆ ಯಾವಾಗ ಸಿಕ್ಕಿದೆ ಅಂತ ಕೇಳ್ತಾರೆ. ಅದು 1967ರಲ್ಲಿ ಸಿಗುತ್ತೆ. ಯಾರಿಗೆ ಅಂದರೆ ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ಬರುತ್ತೆ. ಸೊ ಇದಕ್ಕೇನಪ್ಪ ಅಂತಂದ್ರೆ ಅವರಿಗೆ ಸಿಕ್ಕಿರುವಂಥದ್ದು. ದ.ರಾ. ಬೇಂದ್ರೆ ಅವ್ರಿಗೆ ಯಾವಾಗ ಸಿಗುತ್ತೆಪ್ಪ ಅಂತಂದರೆ 1973ರಲ್ಲಿ ಇವರಿಗೆ ಸಿಗುತ್ತೆ. ಸೊ ಯಾವುದಕ್ಕೆ ಅಂತಂದರೆ 4 ತಂತಿ ಅಂತೇಳಿ ಬರುತ್ತೆ. 4 ತಂತಿಗೆ ಇವರಿಗೇನಪ್ಪ ಅಂತಂದ್ರೆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಸಿಗುವಂಥದ್ದು. ಇನ್ನು ಕೆ. ಶಿವರಾಮ್ ಕಾರಂತ್ ಅವರಿಗೆ ಯಾವಾಗ ಸಿಗುತ್ತೆ ಅಂದರೆ 1977ರಲ್ಲಿ ಈ ಪ್ರಶಸ್ತಿಯನ್ನು ಸಿಗುತ್ತೆ. ಯಾವಾಗಂದರೆ ಯಾವುದಕ್ಕಂದ್ರೆ ಮೂಕಜ್ಜಿಯ ಕನಸು ಅಂತೇಳಿ. ಓಕೆ, ತುಂಬ ಸಲ ಕ್ವಶನ್ ಕೇಳಿದರೆ ಮೂಕಜ್ಜಿ ಕನಸು ಯಾರ್ದು ಅಂತ ಕೂಡ ಕ್ವಶನ್. ಶಿವರಾಮ್ ಕಾರಂತ್ ಅವರು ಕನಸು ಅಂತ, ಮೂಕಜ್ಜಿಯ ಕನಸು ಅಂತೇಳಿ ಯಾರ್ದಿದೆ ಅಂತಂದರೆ ಕೆ. ಶಿವರಾಮ್ ಕಾರಂತ್ ಅವ್ರದ್ದು ಅಂತ ಹೇಳ್ತೀವಿ. ಹಾಗಿತ್ತಂದ್ರೆ ಮಾಸ್ತಿ ವೆಂಕಟ್ ಅಯ್ಯರ್ ಅಂತೇಳಿ ಇದ್ದಾರೆ. ಇವರಿಗೆ ಯಾವಾಗ ಸಿಗುತ್ತಪ್ಪ ಅಂತಂದರೆ 1983ರಲ್ಲಿ ಈ ಪ್ರಶಸ್ತಿಯನ್ನು ಇವರಿಗೆ ಸಿಗುತ್ತೆ. ಯಾವುದು? ಚಿಕ್ಕವೀರ ರಾಜೇಂದ್ರ ಅಂತ ಇದೆ. ಚಿಕ್ಕವೀರ ರಾಜೇಂದ್ರ ಅಂತೇಳಿ ಈ ಪ್ರಶಸ್ತಿಯನ್ನು ಇವರಿಗೆ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಯಾರಿಗಪ್ಪ ಅಂದ್ರೆ ವಿ. ಕಿ. ಗೋಕಾಕ್ ಅಂತ ಬರ್ತಾರೆ. ಓಕೆ, ಇವರು 5ನೇದವರು ವಿ. ಕಿ. ಗೋಕಾಕ್ ಅಂತೇಳಿ. ಓಕೆ, ಇವರಿಗೆ 1990ರಲ್ಲಿ ಈ ಪ್ರಶಸ್ತಿಯನ್ನು ಸಿಗುತ್ತೆ. ಸೊ ಯಾವುದಕ್ಕಂದ್ರೆ ಭಾರತದ ಸಿಂಧು ರಶ್ಮಿ ಅಂತ ಬರುತ್ತೆ. ರಶ್ಮಿ ಅಂತೇಳಿ ಬರುತ್ತೆ. ಸೊ ಇದಕ್ಕೆ ಇವರಿಗೆ ಸಿಗುವಂಥದ್ದು. ಇನ್ನು ಆರನೇದು ಯಾರಿಗೆ ಅಂದರೆ ಅನಂತಮೂರ್ತಿ. ಅನಂತಮೂರ್ತಿ ಅಂತೇಳಿ ಬರುತ್ತೆ. ಇವ್ರಿಗೇನಂದರೆ 1994ರಲ್ಲಿ ಸಿಗುತ್ತೆ. ಇವರಿಗೇನು ಸಮಗ್ರ ಸಾಹಿತ್ಯಕ್ಕೆ. ಓಕೆ, ಸಮಗ್ರ ಸಾಹಿತ್ಯಕ್ಕೆ ಸಿಗುತ್ತೆ. ಇನ್ನು 7ನೇದು ಯಾರಪ್ಪ ಅಂತಂದರೆ ಓಕೆನಾ ಗಿರೀಶ್ ಕಾರ್ನಾಡ್ ಅವರಿಗೆ ಸಿಗುತ್ತೆ. ಓಕೆ, 1998ರಲ್ಲಿ ಸಿಗುತ್ತೆ. ಇವರಿಗೂ ಕೂಡ ಸಮಗ್ರ ಸಾಹಿತ್ಯ. ಇನ್ನು 8ನೇದು ಬಂದರೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಿಗುತ್ತೆ. ಕಂಬಾರ್ ಅವರಿಗೆ ಸಿಗುತ್ತೆ. ಏನು ಅಂದರೆ 2010ರಲ್ಲಿ ಇವರಿಗೆ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕೆ ಸಿಕ್ಕಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊತಾರೆ ಅಂತೇಳಿ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪ ರಾಷ್ಟ್ರಪತಿ, ಲೋಕಸಭೆಯ ಸಭಾಪತಿಗಳು ಅಂತ ಬರುತ್ತೆ. ಇಲ್ಲಿ ಯಾರು ವಹಿಸ್ಕೊತಾರಪ್ಪ ಅಂದರೆ ಲೋಕಸಭೆಯ ಸಭಾಪತಿಗಳು ವಹಿಸ್ಕೊತಾರೆ. ನನಗೊಬ್ಬ ಹುಡುಗ ಕೇಳಿದ, ಸರ್ ಲೋಕಸಭೆಯ ಸಭಾಪತಿಗಳು ಇರಲಿಲ್ಲ ಅಂದರೆ ಯಾರು ವಹಿಸ್ಕೊತಾರ್ರಿ ಅಂತ ಕೇಳಿದಾಗ ಅಲ್ಲಿ ಯಾರು ಅಂತಂದ್ರೆ ಉಪಸಭಾಪತಿ ಇರ್ತಾರೆ. ಓಕೆನಾ, ಈ ಉಪಸಭಾಪತಿಗಳು ಏನಪ್ಪ ಅಂತಂದ್ರೆ ಇದನ್ನು ವಹಿಸ್ಕೊತಾರೆ. ಸೊ ಅವನು ಇನ್ನೂ ಏನಂದ್ರೆ ಕ್ಯೂರಿಯಾಸಿಟಿ, ಸರ್ ಅವನು ಇರಲಿಲ್ಲ ಅಂತಂದರೆ ಏನಪ್ಪ ಅಂತಂದ್ರೆ ರಾಜ್ಯಸಭೆಯ ಓಕೆನಾ
ಉಪ ಸ್ಪೀಕರನ್ನು ವಹಿಸ್ಕೊಂಡಿರ್ತಾರೆ ಅಂತ ಹೇಳಿದೆ ನಾನು ಅವನಿಗೆ. 3 ಜನ ಹೋಗಿದ್ದಾರೆ ಅಂದರೆ ಅದರಲ್ಲಿ ಒಬ್ಬರನ್ನ ಯಾರಾದರೂ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಹಾಗಿತ್ತಂದ್ರೆ ಜಂಟಿ ಅಧಿವೇಶನ ಹೇಳುವಂಥ ಆರ್ಟಿಕಲ್ ಯಾವುದು ಅಂತಂದ್ರೆ 108ನೇ ಆರ್ಟಿಕಲನ್ನು ಹೇಳ್ತಾರೆ. ಹಾಗಿತ್ತಂದ್ರೆ ಇಲ್ಲಿವರೆಗೂ ಜಂಟಿ ಅಧಿವೇಶನಗಳನ್ನು ಏನಾದರೂ ಕರೆದಿದ್ದಾರಾ ಅಂತಂದರೆ 1961ರಲ್ಲಿ ಒಂದ್ಸಲ ಕರೆದಿದ್ರು. ಏನು? ವರದಕ್ಷಿಣೆಯ ಬಗ್ಗೆ, ವರದಕ್ಷಿಣೆಯ ನಿಷೇಧದ ಬಗ್ಗೆ ಉಲ್ಲೇಖ ಮಾಡಿ ಕರೆದಿದ್ರು. ಅದನ್ನು ಬಿಟ್ಟು ತೆಗೆದಿಲ್ಲೇನ್ರಿ ಮತ್ತೆ ಅಂತಂದರೆ 1978ರಲ್ಲಿ ಕೂಡ ಕರೆದಿದ್ರು. ಇದು ಏನಪ್ಪ ಅಂದರೆ ಬ್ಯಾಂಕಿಂಗ್ ನಿಯಮ ಅಂತ ಬರುತ್ತೆ. ಓಕೆ, ಬ್ಯಾಂಕಿಂಗ್ ರೂಲ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು 2002ರಲ್ಲಿ ಕೂಡ ಇನ್ನು ಫೋಟೋ ಕಾಯ್ದೆ ಅಂತೇಳಿ ಬರ್ತದೆ. ಫೋಟೋ ಕಾಯ್ದೆ ಅಂತೇಳಿ ಬರ್ತದೆ. ಈ ಕಾಯ್ದೆಗೆ ಜಾರಿಗೆ ತರಲು ಇದನ್ನು ತಂದಿದ್ದಾರೆ. ಮೊದಲು ಯಾವಾಗ? 1961. ನೆಕ್ಸ್ಟ್ ಯಾವಾಗ? 1978. 2002ರಲ್ಲಿ ಇದನ್ನು ಜಾರಿಗೆ ಬಂದಿರುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೋಬೇಕು. ಬಿಳಿ ರಕ್ತ ಕಣಗಳ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾರೆ. ಬಿಳಿ ರಕ್ತ ಕಣಗಳು ಎದಕ್ಕೆ ಕಾರ್ಯನಿರ್ವಹಿಸುತ್ತೆ, ಅದರ ಒಳಗಡೆ ಇದ್ದರೆ ಏನು, ಇಲ್ಲದೆ ಇದ್ದರೆ ಏನು? ಓಕೆ, ಇದು ಇಂಪಾರ್ಟೆಂಟ್. ಸೋಂಕಿನ ವಿರುದ್ಧ ರಕ್ಷಣೆ, ಶಕ್ತಿಯ ಮೂಲ, ರಕ್ತದ ಹೆಪ್ಪುಗಟ್ಟು, ಶ್ವಾಸಕೋಶದಿಂದ ಅಂಗಾಂಶಗಳಿಗೆ ಆಮ್ಲಜನಕದ ಸಾಗಾಣಿಕೆ ಮತ್ತು ಮಾಧ್ಯಮಗಳು ಅಂತ ಬರ್ತದೆ. ಇದು ಏನಪ್ಪ ಅಂದ್ರೆ ಸೋಂಕಿನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇದು ಒಂದು ಮಿಲಿಟರಿ ಸೈನಿಕ ಇದ್ದಂಗೆ. ಓಕೆನಾ? ಅದಕ್ಕೆ ಈಗ ಹೆಂಗೆ ಟೆರರಿಸಮ್ ನಮ್ಮ ದಾಳಿ ಹೆಂಗೆ ಮಾಡಿದಾರೋ ಅದರ ವಿಚಾರದಲ್ಲಿ ಇದನ್ನು ಕೂಡ ಹಾಗೆ ನಮ್ಮ ಒಳಗಡೆ ಬರುವಂಥ ಕಾಯಿಲೆಗೆ ಹೊರಡು ಓಡಿಸುತ್ತೆ ಅಂತ ಹೇಳ್ತೀವಿ. ಇನ್ನು ಬಿಳಿ ರಕ್ತ ಕಣಗಳ ಏನು ಸಂಖ್ಯೆ ಹೆಚ್ಚಾದರೆ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ? ಏನಾಗುತ್ತೆ ಹೆಚ್ಚಾದರೆ? ರಕ್ತದ ಹೆಚ್ಚಾದರೆ ಏನಾಗುತ್ತಪ್ಪ ಅಂದರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಸೊ ಅದು ಕೂಡ ನೆನಪಿರಲಿ. ಓಕೆ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಲುಕುಮಿಯಾ ಅಂತಲೂ ಕೂಡ ಕರಿತೀವಿ. ಇದನ್ನು ಕೇಳ್ತಾರೆ. ಓಕೆನಾ? ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಏನಾಗುತ್ತೆ ಅಂತ ಕೇಳ್ಬೋದು. ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ಬೋದು, ಅಥವಾ ಲುಕುಮಿಯಾ ಅಂತನಾದರೂ ಕೇಳ್ಬೋದು. ಓಕೆ, ಲುಕುಮಿಯಾ ಅಂತನಾದರೂ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ. ಸಾಮಾನ್ಯ CRPC ಅಂತ ಏನನ್ನು ಹೇಳುತ್ತೆ ಅಂತೇಳಿ ಕರೆಯುವಂಥದ್ದು? ಅಪರಾಧಿ ಕಾರ್ಯವಿಧಾನದ ಸಂಕೇತನ, ನಾಗರಿಕ ಕಾರ್ಯವಿಧಾನದ ಸಂಕೇತನ, ಅಪರಾಧಿ ದಂಡ ಸಂಹಿತೆನ, ಅಪರಾಧಿ ಅಭ್ಯಾಸ ಪ್ರಾಕ್ಟೀಸ್ ಸಂಹಿತೆನ ಅಂತ ಕರೆಯುವಂಥದ್ದು. ಇದು ಏನಪ್ಪ ಅಂದ್ರೆ ಅಪರಾಧಿ ಕಾರ್ಯವಿಧಾನದ ಸಂಕೇತ ಅಂತ ಹೇಳ್ತೀವಿ. ಓಕೆ, CRPC ಅಂತಂದರೆ ಏನು ಅಂದರೆ ಕೋಡ್ ಆಫ್ ದ ಕ್ರಿಮಿನಲ್ ಪ್ರೊಸೀಡರ್ ಅಂತೇಳಿ ಕರೆಯುವಂಥದ್ದು. ಇದನ್ನು ಕಾಯ್ದೆಯಾಗಿ ಯಾವಾಗಂದ್ರೆ 1973ರಲ್ಲಿ ಇದನ್ನು ಏನು ಮಾಡಿದ್ರು? ಕಾಯ್ದೆ ರೂಪದಾಗಿ ಜಾರಿಗೆ ಮಾಡುವಂಥದ್ದು. 1974ರಲ್ಲಿ ಏಪ್ರಿಲ್ 1ನೇ ತಾರೀಕಿಗೆ ಏನು ಮಾಡಿದ್ರು ಅಂದರೆ ಇದನ್ನು ಜಾರಿಗೆ ತರ್ತಾರೆ. ಇದನ್ನು ಭಾರತ ದಂಡ ಸಂಹಿತೆ ಕಾಯ್ದೆ ಅಂತಲೂ ಕೂಡ ಚೇಂಜಸ್ ಆಗಿದಾವೆ ಈಗ. ಓಕೆ, ಅದನ್ನು ಅಷ್ಟು ನೋಡ್ಕೋಬೇಕು. ಯಾರೆಲ್ಲ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿ. ಹಾಗೆ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ನೀವೇನು ಮಾಡಬೇಕು ಅಂತಂದ್ರೆ ಜಾಯ್ನ್ ಆಗಿ. ನಿಮಗೆ ಇದ್ರ PDF ಕೂಡ ಅಲ್ಲಿ ಸಿಗುತ್ತೆ. ತುಂಗಭದ್ರಾ ನದಿ ಯಾವುದರ ಉಪನದಿ ಅಂತೇಳಿ ಕೇಳ್ತಾ ಇರೋದು. ತುಂಗಭದ್ರದ ಬಗ್ಗೆ ಉಲ್ಲೇಖ ತುಂಬ ಸಲ ಕ್ವಶನ್ ಕೇಳಿದೆ. ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ ಅಂತೇಳಿದೆ. ಓಕೆ, ಇಲ್ಲಿ ಯಾವುದ್ರ ಉಪನದಿ ಅಂತ ಕೇಳಿದ್ರೆ ಇಲ್ಲಿ ನಾವು ತುಂಗಭದ್ರಾ ಯಾವುದ್ರದ್ದು ಅಂದರೆ ಕೃಷ್ಣಾ ನದಿಯ ಉಪನದಿ ಅಂತ ಹೇಳ್ತೀವಿ. ಹಾಗಿತ್ತಂದ್ರೆ ಎಲ್ಲಿ ಬಂದು ಜಾಯಿನ್ ಆಗುತ್ತೆ ಕೃಷ್ಣಾ ನದಿಗೆ ಅಂತಂದ್ರೆ AP ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಬಂದು ಏನು ಮಾಡ್ತದಪ್ಪ ಅಂದ್ರೆ ಕೃಷ್ಣಾ ನದಿಯನ್ನು ಸೇರುತ್ತೆ ಅಂತ ಹೇಳ್ತೀವಿ. ರಾಯಚೂರು ಇದೆಯಲ್ಲ, ರಾಯಚೂರಲ್ಲಿ ಏನು ಮಾಡುತ್ತೆ ಅಂತಂದ್ರೆ ಆಕೃತಿ ಆಕಾರದಲ್ಲಿ ಒಂದು ತ್ರಿಭುಜ ಆಕಾರದಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಇದು ಒಂದು ತ್ರಿಭುಜ ಆಕಾರವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗಿತ್ತಂದ್ರೆ ಕೃಷ್ಣಾ ನದಿಯ ಉಪನದಿಗಳು ಯಾವ್ದು? ಮೇನ್ ಇಂಪಾರ್ಟೆಂಟ್ ಕೃಷ್ಣಾ ನದಿ, ಭೀಮಾ. ಓಕೆನಾ? ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ ಇರುವಂಥದ್ದು ಘಟಪ್ರಭಾ ಅಂತ ಕರಿತೀವಿ. ಆಮೇಲೆ ಮಲಪ್ರಭಾ, ತುಂಗಭದ್ರಾ ಬರುತ್ತೆ. ಆಮೇಲೆ ಪಾಂಚಗಂಗಾ ಅಂತೇಳಿ ಬರುತ್ತೆ. ಪಾಂಚಗಂಗಾ ಅಂತಲೂ ಕೂಡ ಬರುತ್ತೆ. ದೂದ್ಗಂಗಾ ಅಂತಲೂ ಬರುತ್ತೆ. ನೆಕ್ಸ್ಟ್ ಕೊಯ್ನಾ ಅಂತ ಬರುತ್ತೆ. ಹಾಗೆ ಹಾಲೋರಾ ಅಂತೇಳಿ ಬರುತ್ತೆ. ಮುನ್ನೋರ ಅಂತ ಬರುತ್ತೆ. ಮುನ್ನೋರ ಅಂತಲೂ ಕೂಡ ಬರುತ್ತೆ. ದಿಂಡಿ ಕೂಡ ಬರುತ್ತೆ. ಆಮೇಲೆ ಮೂಸಿ ನದಿನೂ ಕೂಡ ಕೃಷ್ಣಾ ನದಿಯ ಉಪನದಿಗಳು ಅಂತ ಕರಿತೀವಿ. ಓಕೆ, ಮೂಸಿ ನದಿ ಕೂಡ ಇಷ್ಟು ಕೂಡ ಏನಪ್ಪ ಅಂದ್ರೆ ಈ ನಾವು ಕೃಷ್ಣಾ ನದಿಯ ಉಪನದಿಗಳು ಅಂತ ಕರಿತೀವಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುರಕ್ಷತೆ ಒದಗಿಸೋಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಏನು ಬೆಂಗಳೂರಲ್ಲಿ ಕಂಡು ಬರುತ್ತಲ್ಲ ಅದಕ್ಕೆ ಸುರಕ್ಷತೆ ಒದಗಿಸೋರು ಯಾರು ಅಂತೇಳಿ. ಓಕೆನಾ? ಭಾಳ ಕನ್ಫ್ಯೂಸ್ ಮಾಡ್ಕೊಂಡು ಇದು ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನಾನು ಆನ್ಸರನ್ನು ಹೇಳಿರ್ತೀನಿ. ಯಾರು ಬರ್ತಾರಪ್ಪ ಅಂದ್ರೆ CISF ದವರು ಬರ್ತಾರೆ. CISF ದವರು ಇಲ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಪ್ರೊಟೆಕ್ಟನ್ನು ಮಾಡ್ತಾರೆ.
ಇನ್ನು HAL ಅಲ್ಲಿ ಕಾರ್ಯನಿರ್ವಹಿಸ್ತಿತ್ತು ಮೊದಲಿದು ಕೆಂಪೇಗೌಡ ವಿಮಾನ ನಿಲ್ದಾಣ. ಯಾವಾಗಪ್ಪ ಅಂದ್ರೆ 2008ರಲ್ಲಿ ಇದನ್ನು ಪ್ರಾರಂಭ ಮಾಡಿ ಮೇ 24. ಓಕೆ, ಮೇ 24ರಲ್ಲಿ HAL ಅಲ್ಲಿ ಪ್ರಾರಂಭ ಆಗ್ತಿತ್ತು. ಓಕೆ, ಅದನ್ನು ನೆಕ್ಸ್ಟ್ ಏನು ಮಾಡ್ಕೊತಾರಪ್ಪ ಅಂದ್ರೆ ದೇವನಹಳ್ಳಿಗೆ ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ ಮಾಡ್ತಾರೆ. ಈ CRPF ಬಗ್ಗೆ ನಾವು ಹೇಳಬೇಕಾಗಿತ್ತು ಅಂತಂದ್ರೆ 1969ರಲ್ಲಿ ಏನಪ್ಪ ಅಂತಂದ್ರೆ ಮಾರ್ಚ್ 10ರಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ಸ್ಥಾಪನೆ ಆಗುವಂಥದ್ದಾಗಿರುತ್ತೆ. ಇದು ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹೆಡ್ ಕ್ವಾರ್ಟರ್ಸು ನವದೆಹಲಿಯಲ್ಲಿದೆ. ಇದನ್ನು 12 ಮೀಸಲು ಬೆಟಾಲಿಯನನ್ನು ಕಂಡುಬರುತ್ತೆ. ಒಂದ್ಸಲ ಕ್ವಶನ್ ಕೇಳಿದ್ರು. ಓಕೆ, 8 ತರಬೇತಿ ಕೇಂದ್ರಗಳನ್ನು ಕೂಡ ಕಂಡುಬರುತ್ತೆ ಅಂತ ಹೇಳ್ತೀವಿ. ಯಾವ ವರ್ಷದಲ್ಲಿ ಕನ್ನಡದ ಶಾಸ್ತ್ರೀಯ ಸ್ಥಾನಮಾನಗಳಿಗೆ ನೀಡಲಾಯಿತು ಅಂತ ಇದೆ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ್ದು ಯಾವಾಗ ಅಂತಲೂ ಕೂಡ. ಓಕೆ, ಯಾವ ವರ್ಷದಲ್ಲಿ ಕನ್ನಡದ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಯಿತು ಅಂತೇಳಿ ಕ್ವಶನ್ ಇದೆ. ಇದರ ಬಗ್ಗೆ ಅಷ್ಟೂ ನಾನು ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಈಗ 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ ಅಂತ ಹೇಳ್ತೀವಿ. ಓಕೆ, ಹಾಗಿತ್ತಂತಂದರೆ ಇದಕ್ಕೆ ಯಾವುದು ಬರುತ್ತೆ ಅಂದರೆ 2008ರಲ್ಲಿ ಇದಕ್ಕೆ ನೀಡುವಂಥದ್ದು. ಮೊದಲ ಯಾವುದು ಸಿಗುತ್ತಪ್ಪ ಅಂದ್ರೆ ತಮಿಳಕ್ಕೆ 2004ರಲ್ಲಿ ಸಿಗುತ್ತೆ. ಓಕೆ, 2004 ತಮಿಳು ಅಂತ ಬರುತ್ತೆ. ಓಕೆ, ಈ ತಮಿಳು ಬರುತ್ತೆ. ನೆಕ್ಸ್ಟ್ ಸಂಸ್ಕೃತ 2005ರಲ್ಲಿ ಬರುತ್ತೆ. ಬರುತ್ತೆ ಸಂಸ್ಕೃತ. ಆದಮೇಲೆ ತೆಲುಗು ಮತ್ತು ಕನ್ನಡ. ಓಕೆನಾ, ಕನ್ನಡ. ಓಕೆ, ಇಲ್ಲಿ ಇನ್ನೂ ಒಂದು ಲ್ಯಾಂಗ್ವೇಜು ಕೂಡ ಬಂದಿರುತ್ತೆ. ಇದೇ ಕ್ವಶನ್ ಆಗಿರುತ್ತೆ. ತೆಲುಗುನು ಕೂಡ ಬರುತ್ತೆ. ಓಕೆ, ತೆಲುಗುನು ಕೂಡ ಬಂದಿರುತ್ತೆ. ಇನ್ನು ನೆಕ್ಸ್ಟ್ 2008 ಆದ ಕೂಡಲೇ 2013ರಲ್ಲಿ ಓಕೆ ಮಲಯಾಳಿಯಂ ಬರುತ್ತೆ. ನೆಕ್ಸ್ಟ್ 2014ರಲ್ಲಿ ಓಡಿಯಾ ಬರುತ್ತೆ. ಇಲ್ಲಿಗೆ ನಾವು ಎಷ್ಟು ನೋಡ್ಕೊಂಡಿದ್ವಿ? 6 ಲ್ಯಾಂಗ್ವೇಜ್ಗಳನ್ನು ನೋಡ್ಕೊಂಡಿದ್ದೀವಿ ಇಲ್ಲಿವರೆಗೂ. ಇನ್ನು ನೆಕ್ಸ್ಟ್ ಯಾವುದು ಬರುತ್ತೆಪ್ಪ ಅಂತಂದರೆ 2024ರಲ್ಲಿ. ಓಕೆನಾ, ಇಲ್ಲಿ ಒಂದಿಷ್ಟು ಲ್ಯಾಂಗ್ವೇಜನ್ನು ಮಾಡ್ತಾರೆ. ಒಂದು ಮರಾಠಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಲಿ. ನೆಕ್ಸ್ಟ್ ಪ್ರಾಕೃತ್. ನೆಕ್ಸ್ಟ್ ಬರೋದು ಆಸಾಮ್ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಬೆಂಗಾಲಿ ಬರುತ್ತೆ. ಸೊ ಇಷ್ಟು ಲ್ಯಾಂಗ್ವೇಜಸ್ಸು ಬಂದಿರುತ್ತೆ ಅಂತ ಹೇಳ್ತೀವಿ. ಓಕೆ, ಇವುಗಳಲ್ಲಿ ಯಾವುದು ಒಂದು ಜೀವಿ ಮಲೇರಿಯಾವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತೀವಿ? ಬ್ಯಾಕ್ಟೀರಿಯಾನ, ಶಿಲೀಂಧ್ರನ, ಪ್ರೋಟೋಜೋವನ ಮತ್ತು ವೈರಸ್ ಅಂತೇಳಿ ಯಾವ್ದು ಬರುತ್ತೆ ಅಂದರೆ ಪ್ರೋಟೋಜೋವಾ ಅಂತ ಬರುತ್ತೆ. ಮಲೇರಿಯಾನ ಉಂಟಾಕೋದು ಒಂದು ಜೀವಿಯೇ ಮಲೇರಿಯಾನ ಉಂಟಾಕೋದು ಯಾವುದು ಅಂದರೆ ಪ್ರೋಟೋಜೋವಾ ಅಂತ ಹೇಳ್ತೀವಿ. ಹಾಗಿತ್ತಂದರೆ ಒಂದಿಷ್ಟು ವೈರಸ್ದಿಂದ ಬರುವಂಥದ್ದು ಯಾವುದು ಮತ್ತು ಅದೇ ರೀತಿ ಬ್ಯಾಕ್ಟೀರಿಯಿಂದ, ಶಿಲೀಂಧ್ರದಿಂದ ಬರುವಂಥ ರೋಗಗಳು ಯಾವುದು ಅಂತ ಹೇಳ್ತೀನಿ. ಓಕೆನಾ, ಒಂದಿಷ್ಟು ರೋಗಗಳನ್ನು ಯಾವುದೇ ರೀತಿಯಿಂದ ಹರಡ್ತವೆ ಅಂತೇಳಿ ಹೇಳ್ತೀನಿ. ಅವು ಒಂದಿಷ್ಟು ನೋಟ್ ಮಾಡ್ಕೊಳ್ಳಿ. ಯಾವುದು ವೈರಸ್ನಿಂದ ಬರುವಂಥವು ಯಾವ್ಯಾವ ಇದಾವೆ ಅಂತೇಳಿ ಮೊದಲು ನೋಡ್ಕೊಳ್ಳೋಣ. ಒಂದು ಜೀಕಾ ವೈರಸ್. ಓಕೆ, ಜೀಕಾ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ನೀಪಾ ಬರುತ್ತೆ. ಇದು ಕ್ವಶನ್ ಕೇಳ್ತಾರೆ. ಓಕೆನಾ, ಎಬೋಲಾ ಬರುತ್ತೆ. ಏಡ್ಸ್ ಬರುತ್ತೆ. ಇವೆಲ್ಲ ವೈರಸ್ದಿಂದ. ಇನ್ನು ಕೋವಿಡ್ ಅಂತ ಬರುತ್ತೆ. COVID-19, ಕೋವಿಡ್ ಎಲ್ಲ ಒಂದೇ. ಓಕೆನಾ, ಚಿಕನ್ ಗುನ್ಯಾ ಬರುತ್ತೆ. ಆಮೇಲೆ ಡೆಂಗ್ಯೂ ಬರುತ್ತೆ. ಡೆಂಗ್ಯೂ ಜ್ವರ ಬರುತ್ತೆ. ಆಮೇಲೆ ಹಕ್ಕಿ ಜ್ವರ ಬರುತ್ತೆ. ಇತ್ಯಾದಿಗಳು ಬಂದಿರ್ತವೆ. ಓಕೆ, ನೆಕ್ಸ್ಟ್ ಇನ್ನು ಬರುವಂಥದ್ದು ಬ್ಯಾಕ್ಟೀರಿಯಿಂದ ಏನು ಬರುತ್ತೆ ಅಂತಂದರೆ ಧನುರ್ವಾಯಿ ರೋಗ. ಇದರದಿಂದನೇ ಬರುವಂಥದ್ದು ಧನುರ್ವಾಯಿ ರೋಗ ಅಂತ ಬರ್ತದೆ. ಧನುರ್ವಾಯಿ ರೋಗ ಬರುತ್ತೆ. ನಾಯಿ ಕೆಮ್ಮು ಬರುತ್ತೆ. ಪ್ಲೇಗ್ ಬರುತ್ತೆ. ಪ್ಲೇಗ್ ರೋಗ, ನ್ಯೂಮೋನಿಯಾ, ಕಾಲರಾ ಬರುವಂಥದ್ದು. ಕಾಲರಾ, ಕ್ಷಯ ರೋಗ, ಅಥ್ರಾಕ್ಸ್ ಅಂತ ಹಂದಿ ಜ್ವರ, ಇನ್ನು ಇತ್ಯಾದಿ ಬಂದಿರ್ತವೆ ಅಂತ ಹೇಳ್ತೀವಿ. ಅದೇ ರೀತಿ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಯಾವುದು ಅಂತ ಕೇಳ್ತಾರೆ. ಅದು ಯಾವುದು ಅಂದ್ರೆ ಅಥ್ಲೆಟ್ಸ್ ಫುಡ್ ಅಂತೇಳಿ ಬರುತ್ತೆ. ಕಜ್ಜಿ ಅಂತ ಬರುತ್ತೆ. ಕಜ್ಜಿ ರೋಗ ಅಂತ ಬರುತ್ತೆ. ಮದರ್ ಫುಡ್ಸ್ ಅಂತ ಬರುತ್ತೆ. ಇಂಪಾರ್ಟೆಂಟ್ ಆಗುತ್ತೆ. ಮಧುರ್ ಫುಡ್ಸ್ ಅಂತ ಬರುತ್ತೆ. ಓಕೆ, ಇವಿಷ್ಟು ಕೂಡ ಬರುವಂಥದ್ದು ಯಾವುದು ಅಂತಂದರೆ ಶಿಲೀಂಧ್ರದಿಂದ ಬರುವಂಥ ರೋಗಗಳಾಗಿರ್ತವೆ. ಅಮೀಬಾಗೆ ಆಕಾರ ಏನು? ಗೋಳಾಕಾರನ, ಸುರುಳಿ, ಉದ್ದವಾಗಿದೆ, ನಿರ್ದಿಷ್ಟವಾದ ಆಕಾರ ಇಲ್ಲ ಅಂತೇಳಿ ಇದಕ್ಕೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ.
ಓಕೆನಾ. ಸೊ ಅದಕ್ಕೆ ಆಕಾರ ಇಲ್ಲದೆ ಇರೋದಕ್ಕೆ ಅದು ಏನಪ್ಪ ಅಂದ್ರೆ ಒಂದು 0.25 ಮೀಟರು ಅಥವಾ 3 ಮೀಟರ್ ಕಟ್ ಮಾಡಿ ಬಿಸಾಕಿದ್ರೆ ಅದು ಏನಾಗುತ್ತೆ ಅಂತಂದರೆ ಮತ್ತೆ ಬೆಳೀತಾ ಹೋಗುತ್ತೆ, ಅದೇ ಒಂದು ಸಂತಾನ ಉತ್ಪತ್ತಿಯನ್ನು ಆಗುತ್ತೆ. ಇದರ ಮೊಟ್ಟ ಮೊದಲ ಬಾರಿಗೆ 1765ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅಗಸ್ಟಿನ್ ಜಾನ್ ರೋಸಲ್ ಅಂತೇಳಿ ಬರ್ತಾರೆ. ಇವರು ಇದನ್ನು ಏನು ಮಾಡ್ತಾರೆ, ಜರ್ಮನ್ ದೇಶದವರು ಇದನ್ನು ಕಂಡು ಹಿಡಿತಾರ ಅಂತ ಹೇಳ್ತೀವಿ. ಓಕೆ, ಕೋಶ ಪರೆಯಿಂದ ಏನಾಗಿರುತ್ತೆ ಅಂದರೆ ಇದು ಸುತ್ತುವರೆದಿರ್ತದೆ ಅಂತ ಹೇಳ್ತೀವಿ. ಸಂತಾನ ಉತ್ಪತ್ತಿ ದೇಹವನ್ನು ಕಟ್ ಮಾಡಿದಾಗ ಅದು ಉದ್ಭವ ಆಗ್ತಾ ಬರುತ್ತೆ. ಕೇಂದ್ರ ಸಾಹಿತ್ಯ ಆಯೋಗ ಯಾರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ಓಕೆನಾ, ಯಾವುದರ ಅಡಿಯಲ್ಲಿ? ಮಾಹಿತಿ ಹಕ್ಕು ಕಾಯ್ದೆ, ಶಿಕ್ಷಣದ ಹಕ್ಕು ಕಾಯ್ದೆ, ಕೇಂದ್ರ ಜಾಗೃತಕತೆ ಆಯೋಗದ ಕಾಯ್ದೆ, ಲೋಕಪಾಲ ಕಾಯ್ದೆ ಅಂತೇಳಿ ಮಾಹಿತಿ ಹಕ್ಕು ಕಾಯ್ದೆ ಅಂಡರ್ದಾಗ ಏನಾಗುತ್ತೆ ಅಂದರೆ ಇದನ್ನು ಸ್ಥಾಪನೆ ಆಗ್ತದ ಅಂತ ಹೇಳ್ತೀವಿ. ಯಾವಾಗ ಸ್ಥಾಪನೆ ಇತ್ತು ಅಂತಂದ್ರೆ 2005ರಲ್ಲಿ ಇದು ಏನಾಗುತ್ತೆ ಅಂತಂದರೆ ಅನ್ವಯದ ಮುಖಾಂತರ 2005 ಅಕ್ಟೋಬರ್ನ 12ನೇ ತಾರೀಕಿಗೆ ಏನಪ್ಪ ಅಂದರೆ ಇದನ್ನು ಸ್ಥಾಪನೆ ಆಗ್ತದ ಅಂತ ಹೇಳ್ತೀವಿ. ಅದಕ್ಕೆ ನಾವು ಮಾಹಿತಿ ಹಕ್ಕು ದಿನವನ್ನಾಗಿ ಅಕ್ಟೋಬರ್ 12ನ ನಾವು ಏನು ಮಾಡ್ತೀವಿ ಅಂದರೆ ಆಚರಣೆ ಮಾಡ್ತೀವಿ. ಇವರನ್ನು ಮಾಹಿತಿ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಇವರನ್ನು ಮಾಡ್ತಾರೆ. ಓಕೆ, ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ನೆನಪಿರಲಿ ಇದು. ಈ ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲಿಸಮ್ ಸಂಸ್ಥೆ ಅಂತ, ಇದು ಕರೆಂಟ್ ಇವೆಂಟ್ಸ್ ಆಗಿದೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಯಾಕೆ ಅಂತಂದರೆ ಅವಾಗಿಂದು ಸ್ಥಾಪನೆಯಾಗಿ ಅವಾಗ ಅದನ್ನು ಏನು ಮಾಡಿತ್ತು ಅಂದರೆ ನಿಷೇಧ ಮಾಡಿತ್ತು. ಸೊ ಅದಕ್ಕಾಗಿ ಇದರದ್ದು ಡೈರೆಕ್ಟಾಗಿ ಆನ್ಸರ್ ಬಂದಿರುತ್ತೆ. ಇಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷ ಮಹಾಮೋದಿಗಳು ಅಂತ ಬರುತ್ತೆ, ಇದನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಷೇಧವನ್ನು ಮಾಡಿರ್ತಾರೆ. ಓಕೆ, ಮೊಟ್ಟ ಮೊದಲ ಬಾರಿಗೆ ನಕ್ಸಲಿಸಮ್ ಎಂಬ ಊರನ್ನು ಜಮೀನ್ದಾರಿಕೆ ವಿರುದ್ಧ ಹೋರಾಟ ಮಾಡ್ತಾರೆ. ಇದು PC ಕ್ವಶನ್ ಕೇಳಿದರೆ 1967ರಲ್ಲಿ. ಎಲ್ಲಿ ನಕ್ಸಲಿಸಮ್ ಅನ್ನೋ ಊರಿದೆ ಅಂತ ಕೇಳ್ತಾರೆ, ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲ್ ಅಂತ ಏನು ಕರಿತೀವಲ್ಲ ಅಲ್ಲಿ ಇದೆ. ಓಕೆ, ಕ್ವಶನ್ ಕೇಳಿದ್ದಾರೆ, ಇದು ಒಂದು ಸ್ವಲ್ಪ ನೆನಪಿಟ್ಟು. ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ ಅಂತ ಕೇಳ್ತಾರೆ. ಓಕೆ, ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ ಅಂತೇಳಿ ಇರುವಂಥದ್ದು, ಅದು ಯಾವುದು ಅಂತಂದರೆ ಅದರ ಸ್ಥಾನ ಅಂತ ಬರುತ್ತೆ. ಉತ್ತರ ಏನಪ್ಪ ಅಂದರೆ ಅದರ ಸ್ಥಾನ ಆಗಿರುತ್ತೆ. ಡೈರೆಕ್ಟಾಗಿ ಅದರ ನನ್ನ ಆನ್ಸರನ್ನು ಹೇಳಿದ್ದೀನಿ. ಶಕ್ತಿ ಪಡೆಯುವ ಒಂದು ಶಕ್ತಿಯ ಪ್ರಚನದ ಶಕ್ತಿ ಅಂತ ಕರಿತೀವಿ ನಾವು ಅದನ್ನು. ಓಕೆನಾ, ಏನಾಗಿರ್ತದೆ ಅಂತಂದ್ರೆ ಒಂದು ಕಾಯದ ತನ್ನ ಸ್ಥಾನದಿಂದ ಓಕೆ ಶಕ್ತಿಯ ಪಡೆಯುವುದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ ಪ್ರಚನದ ಶಕ್ತಿ ಮುಂದೆ ಅದನ್ನು ಕರೆಯುವಂಥದ್ದು. ಪ್ರಚನ ಶಕ್ತಿ ಕಂಡು ಹಿಡಿದವರು ಮೊಟ್ಟ ಮೊದಲ ಸೂತ್ರ ಏನಪ್ಪ ಅಂತಂದ್ರೆ ಇದ್ರದ್ದು mgh ಅಂತೇಳಿ. ಓಕೆನಾ, ಇದೇನು ಅಂತಂದರೆ ಇದರದ ಸೂತ್ರವನ್ನು ಆಗಿರ್ತದೆ. ಪ್ರಚನ ಶಕ್ತಿಗೆ ಉದಾಹರಣೆ ಏನು ಅಂತಂದರೆ ಆಣೆಕಟ್ಟಿನ ಹಿಂದಿರುವ ನೀರನ್ನು ಒತ್ತಡ ಹಿಡ್ಕೊಂಡು ನಿಂತಿರ್ತದೆ. ಎಳೆದ ಬಾಣಗಳನ್ನು ನಾವು ಈಗೇನು ಬಾಣವನ್ನು ಇದು ಅಣೆಕಟ್ಟಿದೆ ಅಂತ ತಿಳ್ಕೊಡ್ರಿ, ಈ ಕಡೆ ಎಲ್ಲವನ್ನು ನೀರು ನಿಂತಿರ್ತದೆ, ನಾವು ಅದನ್ನು ಕನ್ಸಿಡರ್ ಮಾಡ್ಕೊತೀವಿ. ಈಗ ಇದು ಬಾಣವನ್ನು ಇದೆ ಅಂತಂದರೆ ನಾವು ಇದಕ್ಕೆ ಏನಾದರೂ ಎಳೆದು ಹಿಡ್ಕೊಂಡಿವಿ ಅಂತಂದರೆ ಓಕೆ ಇದು ದಾರ ಹಿಂಗೆ ಬಂದಿರ್ತದೆ, ಅದು ಆಗಿರಬಹುದು. ಓಕೆ, ಅದು ಬಿದ್ದ ಸ್ಟ್ರಿಂಗ್ಸ್ ಅಂತ ಬರುತ್ತೆ. ಬೆಟ್ಟದ ಮೇಲಿರುವ ಕಲ್ಲು, ಊದುತ್ತಿರುವ ಬಲೂನ್ ಆಗಿರಬಹುದು, ಅಣು ಬಾಂಬ್ಗಳು, ಇವೆಷ್ಟೂ ಕೂಡ ಇದಕ್ಕೆ ಕನ್ಸಿಡರ್ ಆಗಿರ್ತವೆ ಅಂತ ಹೇಳ್ತೀವಿ. ಕೋವಿಡ್-19 ಒಂದು ಏನು ಅಂತ ಕೇಳಿದರೆ ಇದೊಂದು ಪಿಡುಗಾಗಿರ್ತದೆ. ಈಗಾಗಲೇ ಅದರದ್ದು ನಾವೇನಪ್ಪ ಅಂದರೆ ಡಿಸ್ಕಷನ್ ಮಾಡಿದ್ದೀವಿ. ಇದು ಒಂದು ಸಾಂಕ್ರಾಮಿಕ ರೋಗ ಆಗಿರ್ತದೆ, ವಿಶ್ವದ ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ ಅಂತೇಳಿ ಕೇಳಿರುವಂಥ ಪ್ರಶ್ನೆ ಇದು. ಇನ್ನು ಇದರದ್ದು ಉತ್ತರ ಏನಪ್ಪ ಅಂದ್ರೆ ಧನ ವಿದ್ಯುತ್ನ ಕಣ ಅಥವಾ ಪ್ರೋಟಾನ್ಗಳ ಸಂಖ್ಯೆ ಅಂತೇಳಿ ಬರುತ್ತೆ. ಒಂದನೇ ಉತ್ತರ ಸರಿಯಾಗಿದೆ ಅಂತ ಹೇಳ್ತೀವಿ. ಹಂಗಿತ್ತಂದ್ರೆ ಇಲ್ಲಿ ಪರಮಾಣುಗಳಂದ್ರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಕಣಗಳಿಂದ ಏನಾಗಿರ್ತದೆ ಅಂದರೆ ಇದು ಕೇಂದ್ರದ ಭಾಗವಾಗಿ ಇದು ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಕ್ ಎಂದೂ ಕೂಡ ನಾವು ಇದನ್ನು ಕರಿತೀವಿ ಅಂತ ಹೇಳ್ತೀವಿ. ಹಂಗಿತ್ತಂದ್ರೆ ಇಲ್ಲಿ ಕೇಳುವಂಥದ್ದು ಏನಪ್ಪ ಅಂದರೆ ಪ್ರೋಟಾನನ್ನು ಕಂಡು ಹಿಡಿದವ್ರು ಯಾರು, ಪ್ರೋಟಾನನ್ನು ಧನಾವೇಶ ಏನು, ಪ್ರೋಟಾನ್ನ ಸಂಖ್ಯೆ ಏನು ಅಂತ ಕೇಳ್ತಾರೆ. ಈ ಪ್ರೋಟಾನ್ ಅಂತ ಸಂಖ್ಯೆ ಏನು ಅಂತಂದರೆ P ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಸಂಶೋಧಿಸಿದವರು ಯಾರು ಪ್ರೋಟಾನನ್ನು? ಜರ್ಮನಿಯ ವಿಜ್ಞಾನಿ ಆಗಿರ್ತಾರೆ ಅವರು. ಓಕೆನಾ, ಪ್ರೋಟಾನನ್ನು ಅಂತ ಬಂದಾಗ ಗೋಲ್ಡ್ಸ್ಟೈನ್ ಅಂತೇಳಿ ಬರ್ತಾರೆ. ಇದಕ್ಕೆ ಸಂಬಂಧಿಸಿದ ಸಂಶೋಧನೆ ಬಂದದ್ದು ಯಾರು ಅಂತಂದ್ರೆ ರುದರ್ ಫೋರ್ಡ್ ಅಂತ ಹೇಳ್ತೀವಿ. ತುಂಬ ಸಲ ಕ್ವಶನ್ ಕೇಳಿದ್ದಾರೆ, ರುದರ್ ಫೋರ್ಡ್ ಅಂತ ಬರುತ್ತೆ. ರುದರ್ ಫೋರ್ಡ್ ಅವ್ರು ಏನು ಮಾಡ್ತಾರೆ, ಪ್ರೋಟಾನ್ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಇನ್ನು ಎಲೆಕ್ಟ್ರಾನ್ ಬಗ್ಗೆ ಸಂಶೋಧನೆ ಮಾಡಿದವರು ಯಾರು ಅಂತಂದ್ರೆ ಜೆ ಥಾಮಸ್ ಅಂತ ಹೇಳ್ತೀವಿ. ಜೆ ಥಾಮ್ಸನ್. ಓಕೆ, ಅವ್ರು ಬರ್ತಾರೆ. ಹಂಗಿತ್ತಂದ್ರೆ ನ್ಯೂಟ್ರಾನ್ಗಳ ಬಗ್ಗೆ ಅಂತ ಕೇಳಿದಾಗ ನ್ಯೂಟ್ರಾನ್ ಬಗ್ಗೆ ಅಂತಂದರೆ ಜೇಮ್ಸ್ ಜಾಡ್ವಿಕ್ ಅಂತೇಳಿ ಬರ್ತಾರೆ. ಇವರು ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಸಂಶೋಧನೆ ಮಾಡ್ತಾರೆ. ಸೊ ಇದು ಇಷ್ಟು ಈ ಪ್ರಶ್ನೆಗೆ. ಉಗುರಿಗೆ ಹಚ್ಚಿದ ಬಣ್ಣ ತೆಗೆಯಲು ಉಪಯೋಗಿಸುವ ವಸ್ತು ಯಾವುದು? ನಾವು ನೇರ್ ಪಾಲಿಸ್ ಹಚ್ಕೊಂಡಿರ್ತೀವಲ್ಲ ಅದನ್ನು ತೆಗೆಯೋದಕ್ಕೆ ಏನು ಬೇಕು ಅಂತೇಳಿ ಬೆಂಜಿನ್, ಅಸಿಟೋನ್ ಮತ್ತು ಕೆರೋಸಿನ್, ಅಸಿಟಿಕ್ ಆಮ್ಲ ಅಂತ ಹೇಳ್ತೀವಿ. ಅದು ಅಸಿಟೋನನ್ನು ಬಳಕೆ ಮಾಡ್ತಾರ ಅಂತ ಹೇಳ್ತೀವಿ. ಇದು ಅಸಿಟೋನದ ರಾಸಾಯನಿಕ ಸೂತ್ರ ಏನು ಅಂತಂದ್ರೆ ಬ್ರಾಕೆಟ್ CH3 ಬ್ರಾಕೆಟ್ ಕ್ಲೋಸ್ ಟು CO ಅಂತ ಹೇಳ್ತೀವಿ. ಇದ್ರದ್ದು ಸೂತ್ರವನ್ನು ಆಗಿದೆ. ಅಸಿಟಿಕ್ ಆಮ್ಲದ ಸೂತ್ರ ಏನು ಅಂತ ಕೇಳ್ತಾರೆ. ಓಕೆ, CH3COOH
ಬ್ರಾಕೆಟ್ ಕ್ಲೋಸ್. ಓಕೆ, ಇದ್ರ ಬಗ್ಗೆ ಬರುತ್ತೆ. ಇನ್ನು ಬೆಂಜಿನಿನ ಸೂತ್ರ ಯಾವುದು? ಓಕೆ, ಇದು ಕ್ವಶನ್ ಕೇಳಿದರೆ C6H6 ಅಂತ ಬರ್ತದೆ. ಓಕೆ, ಇದು ಇಷ್ಟು ಇದ್ರ ಬಗ್ಗೆ ಬರುವಂಥದ್ದು ಆಗಿರುತ್ತೆ. ಓಕೆ, 24 ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರವನ್ನು ಕರಾವಳಿಯ ತೀರ ಡ್ಯಾಶ್ ಅಂತ ಇಲ್ಲ ಅಂತ ಇಲ್ಲಿ ಇಲ್ಲ ಅಂತ ಬರ್ಕೊಳ್ರಿ. ಓಕೆ, ಇಲ್ಲ ಅಂತ ಹೇಳುವಂಥದ್ದು ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಓಮಾನ್, ಇರಾನ್. ಇದರಲ್ಲಿ ಯಾವುದಕ್ಕಿಲ್ಲ ಅಂದರೆ ಅಫ್ಘಾನಿಸ್ತಾನಕ್ಕೆ ಏನಪ್ಪ ಅಂತಂದರೆ ಇಲ್ಲ ಅಂತ ಹೇಳ್ತೀವಿ. ಅರಬ್ಬಿ ಸಮುದ್ರ ಕೇಳಿದ್ದಾರೆ ಅವರು. ಓಕೆ, ಅಫ್ಘಾನಿಸ್ತಾನ ಬರೋದಿಲ್ಲ ಅಂತ. ಹಂಗಿತ್ತಂದ್ರೆ ಸಮುದ್ರದ ಕರಾವಳಿ ಪ್ರದೇಶ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಿದ್ದು ಯಾವ್ಯಾವ ಇದಾವೆ ಅಂತಂದರೆ ಯು ಕ್ಯಾನ್ ನೋಟ್ ಇಟ್. ಭಾರತ, ಪಾಕಿಸ್ತಾನ, ಓಮನ್ನು, ಏಮನ್ನು, ಸೋಮಾಲಿಯಾ, ಮಾಲ್ವಿಯಾ, ಇರಾನು ಈ ಥರ ಬರ್ತವೆ. ಇನ್ನು ಇಲ್ಲಿ ಒಂದು ಮ್ಯಾಪ್ ಹಾಕಿರ್ತೀನಿ ನೋಡಿ ನಾನು. ಓಕೆನಾ, ಈ ಥರ ಬಂದಿರ್ತದೆ. ಇಲ್ಲೇನು ಅಂತಂದ್ರೆ ಬಂಗಾಳ ಕೊಲ್ಲಿ ಬರ್ತದೆ, ಇಲ್ಲೇನು ಅರಬ್ಬಿ ಸಮುದ್ರ ಬಂದಿರ್ತದೆ. ಸೊ ಈ ಕಡೆ ಅಂಟಿರುವ ದೇಶಗಳು ಯಾವುದು, ಈ ಕಡೆ ಅಂಟ್ಕೊಂಡಿರುವ ದೇಶಗಳು ಯಾವುದು ಅಂತೇಳಿ ಬಂಗಾಳ ಕೊಲ್ಲಿಗೆ ಅಂತ ಕೇಳ್ತಾ ಇರೋದು. ಇಲ್ಲಿ ಬಂಗಾಳ ಕೊಲ್ಲಿಗೆ ಬಂತು ಅಂದರೆ ಇದು ಭಾರತ ಬರ್ತದೆ, ಬಾಂಗ್ಲಾದೇಶ್ ಬರ್ತದೆ, ಮಯನ್ಮಾರ್ ಬರ್ತದೆ, ಇಲ್ಲಿ ಇಂಡೋನೇಷ್ಯಾ ಇದೆ, ಇಲ್ಲಿ ಶ್ರೀಲಂಕಾ ಇದೆ. ಈ ಇಷ್ಟೂ ಕೂಡ ಇದಕ್ಕೆ ಅಂಟ್ಕೊಳ್ಳುವಂಥದ್ದು ಇದೆ. ಓಕೆನಾ, ಮುಂದೆ ಅಲ್ಲೇ ನಿಮಗೆ ಕಾಸ್ಪಿಯನ್ ಸಮುದ್ರಕ್ಕೂ ಕೇಳ್ಬೋದು, ಮೆಡಿಟೇರಿಯನ್ ಸಮುದ್ರನೂ ಕೇಳ್ಬೋದು, ಆ ಥರನೂ ಕೂಡ ಬರುತ್ತೆ. ನೀವು ಅಲ್ಲಿ ಮ್ಯಾಪಲ್ಲಿ ನೋಡ್ಕೊಂಡ್ರಿ ಅಂದರೆ ಒಂದಿಷ್ಟು ನೆನಪಿರುತ್ತೆ. ಕ್ಯಾಸ್ಪಿಯನ್ ಸಮುದ್ರ ಅಂದರೆ ಇರಾನ್, ಕಜಕಿಸ್ತಾನ, ರಷ್ಯಾ, ತುರ್ಕಮೆನಿಸ್ತಾನ ಇವು ಬರುತ್ತೆ. ಇನ್ನು ಮೆಡಿಟೇರಿಯನ್ ಸಮುದ್ರ ಅಂತ ಬಂದಾಗ ಫ್ರಾನ್ಸ್ ಬರುತ್ತೆ, ಇಟ್ಲಿ, ಇಸ್ರೇಲು, ತುರ್ಕಿ ಆಗಿರ್ಬೋದು, ಲಿಬಿಯಾ, ಮೊರೊಕೊ ಇವೆಲ್ಲ ದೇಶಗಳು ಅಲ್ಲಿ ಕಂಡು ಬರ್ತವೆ. ವಿದ್ಯುತ್ ದೀಪದ ಬುರುಡೆಗಳ ತಂತುಗಳನ್ನು ಈ ಕೆಳಗಿನ ಯಾವ ಲೋಹದ ಹೆಚ್ಚಾಗಿ ಬಳಸಲಾಗುತ್ತದೆ ಅಂತೇಳಿ. ವಿದ್ಯುತ್ ತಂತಿಗೆ ಬಳಕೆ ಮಾಡೋದು ಯಾವುದನ್ನು ಬಳಕೆ ಮಾಡ್ತಾರೆ ಅಂತ ಬಲ್ಪಲ್ಲಿ ಒಂದು ಲೈಟಾಗಿ ಸಣ್ಣ ಎಳೆ ಬಂದಿರುತ್ತೆ ನೋಡಿ. ಓಕೆ, ತಾಮ್ರನ, ಬೆಳ್ಳಿನ, ನಿಕ್ಕೆಲ್ ಅಥವಾ ಟಂಗ್ಸ್ಟನ್ ಅಂತೇಳಿ ಬರುತ್ತೆ. ಇದಕ್ಕೇನಪ್ಪ ಅಂದರೆ ಟಂಗ್ಸ್ಟನ್ ತಂತಿಯನ್ನು ಬಳಕೆಯನ್ನು ಮಾಡ್ತಾರೆ. ಇದರದ್ದು ವೋಲ್ಟೇಜ್ ಡಿಗ್ರಿ ಎಷ್ಟು ಸೆಲ್ಸಿಯಸ್ ಇರುತ್ತೆ ಅಂದರೆ 3422 ಸೆಲ್ಸಿಯಸ್ ಅಷ್ಟು ಇರುತ್ತೆ. ಥಾಮ್ಸನ್ ಅಲ್ವಾ ಎಡಿಸನ್ ಅನ್ನೋದು ಇವನು ಇಂಗ್ಲೆಂಡ್ ವಿಜ್ಞಾನಿ ಏನು ಮಾಡ್ತಾನೆ ಅಂದರೆ ಇದನ್ನು ಕಂಡು ಹಿಡಿತಾನೆ ಅಂತ ಹೇಳ್ತೀವಿ. ಓಕೆ, ರಬ್ಬರ್ನಿಂದ ಮಾಡಿರುವ ಪಾದರಕ್ಷೆಗಳು ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳುವಂಥದ್ದು. ರಬ್ಬರ್ದಿಂದ ಮಾಡಿರುವಂಥ ಪಾದರಕ್ಷ ಏನು ಕಾರ್ಯ ಮಾಡುತ್ತೆ? ಮಹತ್ವದ ನಿರ್ವಾಹಕನ ಅಥವಾ ಅರೆವಾಹಕನ, ನಿರ್ವಾಹಕನ ಮತ್ತು ಅವಾಹಕನ ಅಂತೇಳಿ ಇರುವಂಥದ್ದು. ಇಲ್ಲಿ ಉತ್ತರ ಏನಪ್ಪ ಅಂದರೆ 26ಗೆ ಅವಾಹಕಗಳಾಗಿರ್ತವೆ. ಏನಿದ್ರ ಉದ್ದೇಶ ಅಂತಂದರೆ ನೀವು ನೋಡಿರ್ಬೋದು, ಊರಲ್ಲಿ ಏನಾದರೂ ಮಳೆ ಆಗಿತ್ತು ಅಂತಂದ್ರೆ ಆ ಮಳೆಯಲ್ಲಿ ಹೇಳ್ತಿರ್ತಾರೆ ಗೊತ್ತಾ, ಯಾವುದಾದ್ರೂ ಒಂದು ಒಣ ಕಟ್ಟಿಗೆಯನ್ನು ಹಿಡಿದ್ಬಿಟ್ಟು ಮೋಟರ್ಗಳನ್ನು ಆನ್ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಕರೆಂಟನ್ನು ಮುಟ್ಟಬೇಕಾಗಿತ್ತು ಅಂದರೆ ನೀವು ಒಣದನ್ನು ತಗೋಬೇಕು. ಅಂದರೆ ಪೂರ ಹಸಿದಿದ್ದರೆ ತೊಗೊಂಡ್ರೆ ಅದು ಕರೆಂಟ್ ಬರುತ್ತೆ, ಒಣಗಿದ್ರೆ ಕರೆಂಟ್ ಬರೋದಿಲ್ಲ ಅಂತ. ಹಾಗೆಯೇ ನೀವು ಚಪ್ಪಲಿ ಹಾಕೋಬೇಕಾಗಿತ್ತು ಅಂತಂದ್ರೂ ರಬ್ಬರ್ ಚಪ್ಪಲಿ ಹಾಕ್ಕೊಂಡು ಕರೆಂಟನ್ನು ಮುಟ್ಟಿದ್ರೆ ನಿಮಗೆ ಕರೆಂಟನ್ನು ಸಪ್ಲೈ ಆಗೋದಿಲ್ಲ. ಅದೇ ರೀತಿ ಯಾವುದರಲ್ಲಿ ಬರೋದಿಲ್ಲ ಅಂದರೆ ಒಣ ಮರ ಆಗಿರ್ಬೋದು, ಗಾಜು, ರಬ್ಬರು, ಕಲ್ಲು ಅಥವಾ ಪ್ಲಾಸ್ಟಿಕ್ಕು ಇದರಲ್ಲೆಲ್ಲ ಏನಪ್ಪ ಅಂದರೆ ಕರೆಂಟನ್ನು ಸಪ್ಲೈ ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನು ಅರೆವಾಹಕಗಳು ಅಂತ ಕರೆದ್ರೆ ಏನು ಅಂತ. ಓಕೆ, ಅರೆವಾಹಕಗಳಲ್ಲಿ ಯಾವುದೆಲ್ಲ ಬರ್ತವೆ ಅಂತಂದರೆ ವಿದ್ಯುತ್ತಲ್ಲಿ ಅಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ ಅಂತಂದರೆ ಹರಿತಾ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಬಂದರೆ ಸಿಲಿಕಾನ್. ಓಕೆ, ಸಿಲಿಕಾನ್, ಜರ್ಮೇನಿಯಂ. ಓಕೆನಾ, ಇಲ್ಲೇನದ ಅಲ್ಪ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಹರಿತದ, ಜಾಸ್ತಿ ಪ್ರಮಾಣದಲ್ಲಿ ಹರಿಯೋದಿಲ್ಲ. ಅದೇ ರೀತಿ ನೀವು ವಿದ್ಯುತ್ತನ್ನೇ ಹರಿಬಾರ್ದು ಅಂತಂದರೆ ನೀವು ಗಾಜುಗಳನ್ನು ತಗೊಂಡು ಮುಟ್ಟೋದಾಗಲಿ ಈ ಥರ ಮುಟ್ಟಬೇಡಿ. ಫಸ್ಟ್ ಗೊತ್ತಿದ್ರೆ ಮಾತ್ರ ಇದು ಮಾಡಿ, ಬಟ್ ವಿದ್ಯುತ್ತನ್ನು ಹರಿಯೋದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಕಪ್ಪು ರಂಧ್ರದ ಬಾಹ್ಯಾಕಾಶದಲ್ಲಿ ಡ್ಯಾಶ್ ಇದೆ ಅಂತ ಹೇಳುವಂಥದ್ದು. ಅದು ಒಂದು ಅಂಧಕಾರವುಳ್ಳಂಥ ಟೊಳ್ಳಾದ ಕುರುಹಾನ ಅಥವಾ ಬೃಹತ್ತಾದ ಕುಸಿತದ ನಕ್ಷತ್ರನ ಅಥವಾ ಚಂದ್ರನ ಇನ್ನೊಂದು ಬದಿನ, ಸೂರ್ಯನ ಇನ್ನೊಂದು ಬದಿನ ಅಂತೇಳಿ ಇರುವಂಥದ್ದು. ಇಲ್ಲಿ ಉತ್ತರ ಏನಪ್ಪ ಅಂತಂದ್ರೆ ಬಿ ಉತ್ತರ ಆಗಿರುತ್ತೆ. ಬೃಹತ್ತಾದ ಕುಸಿತದ ನಕ್ಷತ್ರ ಅಂತ ಹೇಳ್ತೀವಿ. ಹಾಗಿತ್ತಂದರೆ ಇದನ್ನು ಯಾರು ಅಂದರೆ ಕಪ್ಪು ಕುಳ ಎಂಬ ರಂಧ್ರ ಅಂತ ಏನು ಹೆಸರು ಕೊಟ್ಟವ್ರು ಯಾರಪ್ಪ ಅಂತಂದ್ರೆ 967ರಲ್ಲಿ ಇದಕ್ಕೊಬ್ಬರು ಹೆಸರನ್ನು ಕೊಡ್ತಾರೆ. ಅವ್ರ ಹೆಸರು ಏನಪ್ಪ ಅಂದ್ರೆ ಜಾನ್ ವಿಲ್ಲರ್ ಅಂತೇಳಿ. ಓಕೆ, ನೆನಪಿಟ್ಕೊಳ್ಳಿ, ಇದು ಕೇಳುವಂಥ ಚಾನ್ಸಸ್ಗಳಿರ್ತದೆ. ಓಕೆ, ವಿಲ್ಲರ್ ಅಂತೇಳಿ. ಇದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಹೆಸರುಗಳನ್ನು ಕೊಡ್ತಾರೆ ಅಂತ. ಇದಕ್ಕೆ ಒಂದಿಷ್ಟು 3 ಜನಕ್ಕೆ ಏನಂತ 2020ಯಲ್ಲಿ ಸಂಶೋಧನೆ ಮಾಡಿ ಉದ್ದೇಶಕ್ಕಾಗಿ ಒಂದು ರೋಜರ್ ಫೆನ್ರೋಸ್ ಮತ್ತು ರೈನ್ಹಾರ್ಡ್ ಗೆಜೆಲ್, ಹ್ಯಾಂಡ್ರಿಯಲ್ ಗೇಜ್ ಅಂತೇಳಿ ಇವರಿಗೆಲ್ಲ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡೋದು ಕೂಡ ಉಂಟು. ಬಟ್ ಆದರೆ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಅವರು ಸಂಶೋಧನೆ ಮಾಡಿದ್ದಕ್ಕೆ. ಬಟ್ ಇದು ಪರ್ಮನೆಂಟ್ಲಿಯಾಗಿ ಉಳಿಯುವಂಥದ್ದು ಏನಪ್ಪ ಅಂತಂದ್ರೆ ಕಪ್ಪು ರಂಧ್ರದ ಸಂಶೋಧ ಅಥವಾ ಹೆಸರನ್ನು ನೀಡಿದವರು ಯಾರು ಅಂತ ಕ್ವಶನನ್ನು ಕೇಳ್ತಾರೆ. ಅದಕ್ಕೆ ಜಾನ್ ವಿಲ್ಲರ್ ಅಂತೇಳಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಒಂದು ಬೈಟ್ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತೇಳಿ. 4 ಬಿಟ್ ಅಥವಾ 1 ಬಿಟ್, 10 ಬಿಟ್ ಅಥವಾ 8 ಬಿಟ್ ಅಂತೇಳಿ. ಇಲ್ಲಿ 8 ಬೀಟ್ಗಳನ್ನು ಒಳಗೊಂಡಿರುತ್ತೆ. ಉತ್ತರ ಏನಪ್ಪ ಅಂತಂದ್ರೆ ಡಿ ಆಗಿರುತ್ತೆ. ಓಕೆ, ಡಿ ಉತ್ತರ ಆಗಿದೆ. ಇದು ನೆನಪಿಟ್ಕೊಳ್ಳಿ.
ಹೇಳ್ತಾರೆ. ಹಾಗೆ 4 ಬಿಟ್ ಅಂತಂದರೆ ಎಷ್ಟು ಅಂತ ಕೇಳ್ತಾರೆ. 4 ಬಿಟ್ ಅಂತಂದರೆ ಎಷ್ಟು? 1 ನಿಬ್ಬಲ್ ಅಂತ ಬರ್ತದೆ. ಓಕೆನಾ? ಅದೇ ರೀತಿಯಾಗಿ 1 ಬೈಟ್ ಅಂತಂದರೆ 1 ಬೈಟು 8 ಬಿಟ್ಟು 1 ಬೈಟ್ ಆಗಿರುತ್ತೆ. ಹಾಗೆಯೇ 1024 ಬೈಟನ್ನು 1 KB ಆಗಿರುತ್ತೆ. ಓಕೆ, KB ಅಂತ ಆಗಿರುತ್ತೆ. ನೀವು ಫೋಟೋಗಳಲ್ಲಿ ನೋಡ್ಬೋದು, KB ಅಂತ ಕೊಡ್ತಾರೆ, MB ಅಂತ ಕೊಡ್ತಾರೆ. ಅದೇ ರೀತಿ 1024 KBಗೆ 1 MB ಅಂತ ಬರುತ್ತೆ. ಹಾಗೆ 1024 MBಗೆ ಇಲ್ಲಿ ಬರುವಂಥದ್ದು ಏನಪ್ಪ ಅಂತಂದ್ರೆ 1 GB ಅಂತ ಬರುತ್ತೆ. ಓಕೆ, ಅದೇ ರೀತಿ 1024 GBಯನ್ನು ಏನನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ 1 TB ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದರಲ್ಲಿ ಕ್ವಶನನ್ನು ತುಂಬ ಸಲ ಕ್ವಶನನ್ನು ಕೇಳುವಂಥದ್ದು ಚಾನ್ಸಸ್ ಇರ್ತದೆ. ನಿಮ್ಮ ಮೊಬೈಲಲ್ಲಿ 1000 ಅಥವಾ 128 GB ಅದೇ ರೀತಿಯಾಗಿ ನಿಮಗೆ ಮತ್ತೆ ಇನ್ನೊಂದು ಕ್ವಶನನ್ನು ಕೇಳಿರ್ತಾರೆ. ಏನು ಅಂತಂದ್ರೆ ಈ ಬಿಟ್ ಅಂತ ಇರ್ತದೆ, ಬೈಟ್ ಅಂತ ಇರ್ತದೆ, ಯಾವುದರಲ್ಲಿ ಬಳಕೆ ಆಗುತ್ತೆ? ಓಕೆನಾ? ಈ ಥರ ಎಲ್ಲ ಕ್ವಶನನ್ನು ಕೇಳುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ಮೂಲ ಬಂಡೆ ಅಂತೇಳಿ? ಓಕೆ, ಪದರುಗಳಲ್ಲ ಅಥವಾ ಅಗ್ನಿಶಿಲೆ, ರೂಪಾಂತರ ಶಿಲೆ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಬರುತ್ತೆ. ಇಲ್ಲಿ ಯಾವುದಪ್ಪ ಅಂತಂದ್ರೆ ಈ ಮೂಲ ಬಂಡೆ ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ಅಗ್ನಿಶಿಲೆ ಅಂತೇಳಿ ಬರುತ್ತೆ. ಬಿ ಉತ್ತರ ಆಗಿರುತ್ತೆ. ಓಕೆ, ಬಿ ಉತ್ತರ ಆಗಿರುತ್ತೆ. ಆನ್ಸರು ಅಗ್ನಿಶಿಲೆ ಆಗಿರ್ತದೆ. ಕೊಟ್ಟಿರುವ ಆಯ್ಕೆಯ ಪ್ರಕಾರ ಇಲ್ಲಿ ಅಗ್ನಿಶಿಲೆಗಳು ಅಂತ ಬಂಡೆಗಳು ಅಂತ ಬರ್ತದೆ. ಶಿಲೆಯು ವಸ್ತುಗಳ ಭೂಮಿಯ ಒಳಭಾಗದಲ್ಲಿ ಕರಗುವ ದ್ರವ ಅಥವಾ ಅರೆ ದ್ರವದ ರೂಪದಲ್ಲಿ ಏನಾಗಿರುತ್ತೆ ಅಂದರೆ ಮ್ಯಾಗ್ಮಾ ಅಥವಾ ಶಿಲಾಪಾಕದ ಆಧಾರಗಳಲ್ಲಿ ಇಲ್ಲಿ ಉಳಿದಿರುತ್ತೆ ಅಂತ ಹೇಳ್ತೀವಿ. ಇದನ್ನು ನೀವು ಮ್ಯಾಗ್ಮಾ ಅಂತನಾದರೂ ಕರೀತಾರೆ, ಅಥವಾ ಶಿಲಾಪಾಕ ಅಂತನಾದರೂ ಕರೀತಾರೆ. ಶಿಲಾಪಾಕ ಆದರೂ ಕರೀತಾರೆ ಎಂದು ಕರೀತಾರೆ. ಇದನ್ನು ಯಾವುದಕ್ಕಂತ ಕರೀತಾರೆ ಅಂದರೆ ಅಗ್ನಿಶಿಲೆಗೆ ಮ್ಯಾಗ್ಮಾ ಅಥವಾ ಶಿಲಾಪಾಕ ಅಂತಲೂ ಕೂಡ ಕರೀತಾರೆ. ಹೊರಭಾಗ ಬಂದಾಗ ಇದನ್ನು ಲಾವಾರಸ ಎಂದು ಕೂಡ ಕರೀತಾರೆ. ಈಗ ಏನಾದರೂ ಒಳಗಡೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಒಳಗಡೆ ಇತ್ತು ಅಂತಂದರೆ ಅದು ಮ್ಯಾಗ್ಮಾ ಅಂತ ಏನು ಕರೀತಾರೆ. ಹೊರಗಡೆ ಬಂತು ಅಂತಂದ್ರೆ ಇದನ್ನು ಲಾವಾರಸ ಅಂತ ಕರೀತಾರೆ. ಈ ಭೂಮಿಯಿಂದ ಹೊರಗಡೆ ಬರುತ್ತೆ, ಇದು ಭೂಮಿ ಅಂತ ತಿಳ್ಕೊಳ್ರಿ. ಇಲ್ಲಿ ಒಳಗಡೆ ಇದೆ ಅಂತಂದರೆ ಇದನ್ನು ಏನಂದರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೀತಾರೆ. ಇದನ್ನೇ ಇಲ್ಲಿ ಹೊರಗಡೆ ಬಂತು ಅಂತಂದರೆ ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಲಾವಾರಸ ಅಂತ ಕರೀತಾರೆ. ಓಕೆ, ಲಾವಾರಸ ಅಂತ ಕರೀತಾರೆ ಅಂತ ಹೇಳ್ತೀವಿ. ಇದನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರಪ್ಪ ಅಂತ ಅಂದರೆ ಓಕೆನಾ, ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಟ್ರೋಲಜಿ ಅಂತಲೂ ಕೂಡ ಕರೀತಾರೆ ಅಂತ ಹೇಳ್ತೀವಿ. ಇನ್ನು ಅಗ್ನಿಶಿಲೆ ಅಂತಂದರೆ ಏನು ಅಂತಂದ್ರೆ ಒಂದಕ್ಕೊಂದು ಇವೇನಾಗಿರ್ತಾವೆ ಅಂದ್ರೆ ಒತ್ತೊತ್ತಾಗಿ ಕುಂತಿರ್ತವೆ, ಹಿಂಗೆ ಕುಂತಿರ್ತವೆ. ಓಕೆ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಿಂಗೆ ಕುಂತಿರ್ತಾವೆ, ಒತ್ತೊತ್ತಾಗಿ ಕುಂತಿರ್ತವೆ ಅಂತ ಹೇಳ್ತೀವಿ. ಮ್ಯಾಗ್ಮಾ ಅದಿರನ್ನು ಕಬ್ಬಿಣದ ಅದಿರು ಅಥವಾ ಚಿನ್ನದ, ತಾಮ್ರಗಳ ತವರು ಮುಂತಾದ ಖನಿಜಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಸಂಪನ್ಮೂಲದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಇದನ್ನು ನಾವು ಪ್ರಾಥಮಿಕ ಶಿಲೆ ಅಥವಾ ಮಾತೃಶಿಲೆ ಅಂತನಾದರೂ ಕೂಡ ಕರಿತೀವಿ. ಯಾವುದಕ್ಕೆ? ಅಗ್ನಿಶಿಲೆಗೆ ಅಂತ ಹೇಳ್ತೀವಿ. ಇನ್ನು ರೂಪಾಂತರ ಶಿಲೆ ಅಂತ ಬರುತ್ತೆ. ರೂಪಾಂತರ ಶಿಲೆಗಳು ಅಂತ ಶಿಲೆ ಅಥವಾ ರೂಪಾಂತರ ಶಿಲೆ ಅಂತೇಳಿ ಬರುತ್ತೆ. ಇದು ಶಾಖ ಮತ್ತು ಒತ್ತಡಕ್ಕೊಳಗಾದಾಗ ಬೇರೊಂದು ರೂಪವನ್ನು ಕಾಳುತ್ತದೆ. ಈಗ ಇದು ಇದೆ ಅಂತ ತಿಳ್ಕೊಡ್ರಿ, ಇದು ಒಂದು ರೂಪ ಇದೆ ಅಂತ ತಿಳ್ಕೊಡ್ರಿ. ಇದಕ್ಕೆ ನಾವು ಏನಾದರೂ ಇಲ್ಲಿ ಕೆಳಗಡೆ ಕಾವು ಕೊಟ್ಟರೆ ಇದ್ರದ್ದು ಆಕಾರ ಏನಾಗುತ್ತೆ, ಹೀಗಾಗೂ ಕೂಡ ಆಗ್ಬೋದು ಅಥವಾ ಹಿಂಗೆ ಕೂಡ ಆಗ್ಬೋದು. ಆಕಾರವನ್ನು ಏನು ಮಾಡುತ್ತೆ ಅಂತಂದರೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ರೂಪಾಂತರ ಶಿಲೆಗೆ ಬಣ್ಣ, ಗಾತ್ರ ಆಗಿರ್ಬೋದು ಮತ್ತು ಹರಳುಗಳ ರಚನೆಗೆ ಇದು ಬದಲಾವಣೆ ಹೊಂದುತ್ತದೆ. ಹಾಗಿತ್ತಂದರೆ ಇದು ರೂಪಾಂತರ ಶಿಲೆಗೆ ಒಂದಿಷ್ಟು ಎಕ್ಸಾಂಪಲ್ ಯಾವ್ದ್ರಿ ಅಂತಂತ ಕೇಳಿದಾಗ ವಜ್ರ ಬರ್ತದೆ. ಓಕೆನಾ, ಅಮೃತ ಶಿಲೆ ಆಗಿರ್ಬೋದು, ಗ್ರಾಫೈಟ್ಗಳು ಬರ್ತದೆ, ಇವೆಲ್ಲವನ್ನು ಅದಕ್ಕೆ ಎಕ್ಸಾಂಪಲ್ ಆಗಿರ್ತವೆ ಅಂತ ಹೇಳ್ತೀವಿ. ಇನ್ನು ಪದರು ಶಿಲೆ ಅಂತ ಬರುತ್ತೆ. ಇನ್ನು ಪದರು ಶಿಲೆ ಅಂತಂದ್ರೆ ನೀರು, ಗಾಳಿ, ಓಕೆನಾ, ಹಿಮ, ಸೊ ಇತ್ಯಾದಿಗಳನ್ನು ಬಂದಿರುತ್ತದೆ. ಇಲ್ಲಿ ಏನಂದರೆ
ಒಡೆದ ಕಣಗಳ ರೂಪವನ್ನು ಏನಾಗುತ್ತೆ ಅಂತಂದ್ರೆ ರಚನೆ ಆಗೋದ್ರಿಂದ ಇವುಗಳನ್ನು ಕಣಶಿಲೆ ಅಂತ ಹೇಳ್ತೀವಿ. ಈಗ ಒಂದು ವಾಟರ್ ಅಥವಾ ನೀವು ಒಂದು ನೀರನ್ನು ತಗೊಳ್ಳಿ, ಕೈಗೆ ಹಚ್ಚಿಸ್ಬಿಟ್ಟು ಒಂದು ಹನಿ ನೀರನ್ನು ಬಿಡಿ, ಅದನ್ನ ಏನಾದರೂ ಒಡೆದು ಹೋಗುತ್ತಲ್ಲ, ಅದಕ್ಕೆ ನಾವು ಕಣಗಳು ಅಂತ ಕರೆಯುವಂಥದ್ದಾಗಿರುತ್ತೆ. ಇನ್ನು ಪದರು ಶಿಲೆ ಅಂತ ಬರುತ್ತೆ, ಇದು ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಇದನ್ನ ಏನಾಗುತ್ತೆ ಅಂದ್ರೆ ನಿರ್ಮಿತವಾಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳೆಗಳಿಗೆ ವ್ಯಾಪಕ ಹಾನಿಯನ್ನು ಉಂಟು ಮಾಡುತ್ತದೆ ಅಂತೇಳಿ? ಚಿಟ್ಟೆಗಳ, ಜಿರಳೆಗಳ, ಜೀರುಂಡೆಗಳ, ಮಿಡತೆಗಳು ಅಂತೇಳಿ ಬರುವಂಥದ್ದು. ಇಲ್ಲಿ ಯಾವುದು ಅಂದರೆ ಮಿಡತೆಗಳು ಅಂತ ಬರುತ್ತೆ. ಸೊ ಇದು ಏನ್ರಿ ಅಂತಂದರೆ ಇದನ್ನು ಒಂದು ಕರೆಂಟ್ ಇವೆಂಟ್ಸ್ ಆಗಿದೆ. ಓಕೆ, ಯಾಕೆ ಕರೆಂಟ್ ಇವೆಂಟ್ಸ್ ಆಗಿದೆ ಅಂತಂದ್ರೆ ಇದನ್ನು 2020ಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಮಿಡತೆಗಳ ಒಂದು ಹಿಂಡನ್ನು ಪಾಕಿಸ್ತಾನ ಕರಾಚಿಯಲ್ಲಿ ಏನಾಗಿತ್ತು ಅಂತಂದ್ರೆ ಬಂದಿತ್ತು. ಸೊ ಅದಕ್ಕೆ ಪಾಕಿಸ್ತಾನ ಏನು ಮಾಡಿತ್ತಪ್ಪ ಅಂತಂದ್ರೆ ಅವಾಗ ಇದನ್ನು ಎಮರ್ಜೆನ್ಸಿಯನ್ನು ಘೋಷಣೆ ಆಗಿತ್ತು. ಅದೇ ರೀತಿಯಲ್ಲಿ ನಮ್ಮ ರಾಜಸ್ಥಾನದಲ್ಲಿ ಕೂಡ ಇವು ಮಿಡತೆಗಳು ಬಂದಿದ್ದು ಒಂದು ಸರಿಸುಮಾರು ಏನಪ್ಪ ಅಂದ್ರೆ ಮನುಷ್ಯರಿಗೆ ಹಾನಿ ಮಾಡುತ್ತಾ ಅಂದರೆ ಮನುಷ್ಯರಿಗೆ ಹಾನಿ ಮಾಡೋದಿಲ್ಲ, ಬದಲಾಗಿ ಇವು ಏನಾದರೂ ಬೆಳೆಗಳು ಅಥವಾ ಜೋಳ, ಸಜ್ಜಿ ಅಥವಾ ಗೋಧಿ ಈ ಥರ ಎಲೆಗಳಿಂದ ಏನು ಬಂದಿರ್ತದಲ್ಲ ಅದನ್ನು ತಿನ್ನುವಂಥ ಕಾರ್ಯ ಈ ಮಿಡತೆನ ಮಾಡುತ್ತೆ. ಓಕೆ, ಸೊ ಅದಕ್ಕಾಗಿ ಇದು ಒಂದು ಕರೆಂಟ್ ಇವೆಂಟ್ಸ್ ಆಗಿದೆ. ಇಲ್ಲಿ ಐತಿಹಾಸಿಕವಾಗಿ ಬೆಳೆಗಳಿಗೆ ವ್ಯಾಪಕ ಹಾನಿಯನ್ನು ಉಂಟು ಮಾಡೋದು ಯಾವುದು ಅಂತಂದರೆ ಮಿಡತೆ ಅಂತ ಹೇಳಿ ಇದು ನೆನಪಿಟ್ಕೊಳ್ಳಿ. ಓಕೆ, ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ, ಇದಕ್ಕೆ ಕಾರಣವೇನು ಅಂತೇಳಿ ಕ್ವಶನನ್ನು ಇರುವಂಥದ್ದು. ಗಾಳಿ ವಕ್ರೀಕಾರಕ ಸೂಚ್ಯಂಕವುಳ್ಳ ಗಾಜಿನಕ್ಕಿಂತ ಕಡಿಮೆ ಆಗಿದೆ, ಅಥವಾ ಗಾಳಿ ವಕ್ರೀಕಾರಕ ಸೂಚ್ಯಂಕ ಗಾಜಿನಕ್ಕಿಂತ ಹೆಚ್ಚಾಗಿದೆ, ಗಾಜಿನ ಸಾಂದ್ರತೆ ಗಾಳಿಗಿಂತ ಹೆಚ್ಚಾಗಿದೆ, ಅಥವಾ ಗಾಜಿನ ಸಾಂದ್ರತೆ ಗಾಳಿಗಿಂತ ಕಡಿಮೆ ಆಗಿದೆ ಅಂತೇಳಿ ಇರುವಂಥದ್ದು. ಇಲ್ಲಿ ಗಾಜಿನ ಸಾಂದ್ರತೆ ಗಾಳಿಗಿಂತ ಏನಾಗಿರುತ್ತೆ ಅಂತಂದ್ರೆ ಹೆಚ್ಚಾಗಿರುತ್ತೆ ಅಂತ ಹೇಳುವಂಥದ್ದು. ಓಕೆ, ಕ್ವಶನ್ ಯಾವುದು? ಸಿ ಉತ್ತರ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಸಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಅಂತಂದ್ರೆ ನಿಮಗೆ ಗೊತ್ತಿರಲಿ, ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಎಷ್ಟು ಅಂತ ಕೇಳಿದ್ದಾರೆ. ಒಂದ್ಸಲ 3 ಲಕ್ಷದಷ್ಟು ವೇಗವನ್ನು ಇದಕ್ಕೆ ಇದೆ. ಅದು ಡೈರೆಕ್ಟಾಗಿ ಕೇಳೋದಂದ್ರೆ 2,97,979 ಹಿಂಗೆ ಸಮಥಿಂಗ್ ಬರುತ್ತೆ. ಓಕೆನಾ, ಬಟ್ ಹಾಗೆ ಅವರೇಜ್ ಆಗಿ ಬರುವಂಥದ್ದು ಎಷ್ಟು ಅಂತಂದ್ರೆ 3 ಲಕ್ಷಗಳವರೆಗೂ ಇದು ಬರ್ತದೆ. ಇನ್ನು ಸಾಪೇಕ್ಷಿತವಾದ ಪ್ರಕಾರವನ್ನು ಎಲ್ಲ ವಸ್ತುಗಳು ಸಾಪೇಕ್ಷಿತವಾಗಿ ಆಗಿರುತ್ತದೆ ಎಂದು ಬೆಳಕಿನಲ್ಲಿ ಮಾತ್ರ ನಿರಪೇಕ್ಷಿತವಾಗಿರ್ತವೆ ಅಂತ ಹೇಳಿದವರು ಯಾರು ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಅನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಸೂರ್ಯನ ಬೆಳಕು ಭೂಮಿಗೆ ಬರೋದಕ್ಕೆ ಎಷ್ಟು ಸಮಯ ತಗೊಳ್ತದೆ ಅಂತಲೂ ಕೂಡ ಕ್ವಶನ್ ಏನಾದರೂ ಕೇಳಿದ್ರು ಅಂದರೆ 8.2 ನಿಮಿಷಗಳು ಏನು ಮಾಡ್ತದಪ್ಪ ಅಂದರೆ ಈ ಟೈಮ್ಗಳನ್ನು ತಗೊಳುತ್ತೆ ಅಂತ ಹೇಳಬೇಕು. ಓಕೆ, ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಾನ ಎಲ್ಲಿದೆ ಅಂತ ಹೇಳುವಂಥದ್ದು ನೇಪಾಳ, ಭೂತಾನ ಅಥವಾ ಬಿಹಾರ ಅಥವಾ ಸಿಕ್ಕಿಮ ಅಂತೇಳಿ ಇರುವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ಇದು ಇರುವಂಥದ್ದು ನೇಪಾಳದಲ್ಲಿ. ಎ ಉತ್ತರ ಸರಿಯಾಗಿ ಇದೆ. ಓಕೆನಾ, ಹಾಗಿತ್ತಂದರೆ ಲುಂಬಿನಿಯಲ್ಲಿ ಇವ್ರು ಏನು ಮಾಡ್ತಾರ, ಕಪಿಲ ವಸ್ತುವಿನಲ್ಲಿ ಇವರು ಜನನವನ್ನು ಹೊಂದ್ತಾರೆ. ಯಾವಾಗಂದ್ರೆ 583ರಲ್ಲಿ ಇವ್ರದ್ದು ಜನನ ಆಗತ್ತೆ. ಇವರು ಬೋಧಿಸಿರುವಂಥದ್ದು ಎಲ್ಲಿ ಅಂತ ತುಂಬ ಸಲವನ್ನು ಕ್ವಶನ್ ಕೇಳ್ತಾರೆ. ಇದನ್ನು ಸಾರನಾಥ ಅಂತ ಕರಿತೀವಿ. ಸಾರನಾಥದಲ್ಲಿ ಏನಪ್ಪ ಅಂತಂದ್ರೆ ಇವರು ಮೊದಲನೇ ಬೋಧನೆಯನ್ನು ಮಾಡ್ತಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವರು ಜನನ ಇದು ಆದರೆ ಮರಣ ಯಾವಾಗ ಆಗ್ತದಂದ್ರೆ 486ರಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಉತ್ತರ ಪ್ರದೇಶ, ಓಕೆ, UPಯಲ್ಲಿ ಖುಷಿನಗರ ಅಂತ ಬರ್ತದೆ. ನೆನಪಿಟ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇರೋದು ಇದು ಖುಷಿಯಾಗಿ ಇದ್ದರೂ ಗೌತಮ ಬುದ್ಧರು ಅದಕ್ಕೆ ಖುಷಿಯಲ್ಲೇ ನಿಧನ ಹೊಂದಿದ್ರು ಅಂತ ಹೇಳ್ತೀವಿ. ಇವರೊಂದು 4 ದೃಶ್ಯಗಳನ್ನು ನೋಡ್ತಾರೆ. ಏನಪ್ಪ ಒಂದು ದೃಶ್ಯ ಅಂತಂದ್ರೆ ಒಬ್ಬ ವೃದ್ಧನನ್ನು ನೋಡ್ತಾರೆ, ಅಂದರೆ ಮನೆ ಬಿಟ್ಟು ಬಂದಾಗ ಅವ್ರಿಗೆ ಅನ್ಸುತ್ತೆ ನಾವು ಏನೇ ಮಾಡಿದ್ರೂ ಕೂಡ ಒಂದು ದಿನ ನಮಗೆ ಯೌವನ ಅನ್ನೋದು ಹೋಗುತ್ತೆ ಅಂತೇಳಿ ಆಗುತ್ತೆ, ಅವಾಗ ಮುಪ್ಪು ಅನ್ನೋದು ಬರಲೇಬೇಕು ಅಂತ. ನೆಕ್ಸ್ಟ್ ಇನ್ನೊಬ್ಬ ರೋಗಿಯನ್ನು ನೋಡ್ತಾರೆ, ನಾವು ಏನೇ ಮಾಡಿದ್ರೂ ಕೂಡ ರೋಗವನ್ನು ಬರುತ್ತೆ. ಹಾಗೆ ಮೂರನೇದೇನು ಅಂದರೆ ಶವಯಾತ್ರೆ ಅಂತೇಳಿ ಬರುತ್ತೆ. ಓಕೆ, ಶವಯಾತ್ರೆ ಯಾರಿಗೂ ಕೂಡ ಅವ್ರು ಹೇಳುವಂಥದ್ದು ಯಾರಿಗೂ ಕೂಡ ಇಲ್ಲಿ ಶಾಶ್ವತವಾಗಿ ಯಾರೂ ಇರೋದಿಲ್ಲ ಅಂತ ಅಂತಾರೆ. ಇನ್ನು ಸನ್ಯಾಸಿ ಅಂತ ಬರುತ್ತೆ. ಈ ಸನ್ಯಾಸಿಯನ್ನು ನೋಡಿದಾಗ ಅವ್ರಿಗೆ ಅನಿಸುತ್ತೆ ಏನಪ್ಪ ಅಂತಂದ್ರೆ ಜೀವನ ಪಾವನ ಆಗೋದು ಸನ್ಯಾಸಿಯಲ್ಲ ಅಂತೇಳಿ ಇಲ್ಲಿ ದೀಕ್ಷೆಯನ್ನು ಪಡ್ಕೊತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಬಾಹ್ಯಾಕಾಶದ ಸಾರಿಗೆ ಸೇವೆಗಳನ್ನು ಸಂಘವಾದ ಸ್ಪೇಸ್ ಎಕ್ಸ್ ಸ್ಥಾಪಕರು ಯಾರು ಅಂತೇಳಿ ಅವಾಗ ಇರುವಂಥದ್ದು ಕರೆಂಟ್ ಇವೆಂಟ್ಸ್ ಇತ್ತು. ಸೊ ಅದಕ್ಕಾಗಿ ಇದು ನ್ಯೂಸಲ್ಲಿ ಬಂದಿದೆ, ಬಟ್ ಆದರೂ ಇದು ಸ್ಟ್ಯಾಟಿಸ್ಟಿಕ್ GK ಆಗಿ ಕನ್ಸಿಡರ್ ಮಾಡಿಕೊಂಡು ಇದು ನೀವೇನು ಮಾಡ್ಕೊಳ್ಳಿ ಅಂತಂದರೆ ನೆನಪಿಟ್ಕೊಳ್ಳಿ. ಯಾಕಂತಂದರೆ ಇದು ಸ್ಥಾಪಕರು ಯಾರು ಈ ಸದ್ಯ ತುಂಬ ಅಂದರೆ ತುಂಬ ನ್ಯೂಸಲ್ಲಿ ಕೂಡ ಇದ್ದಾರೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಕ್ಯಾಬಿನೆಟ್ ಮಿನಿಸ್ಟ್ರಿಯಲ್ಲಿ ಕೂಡ ಇವರೊಬ್ಬರು ಕೂಡ ಅಂತ ಹೇಳ್ತೀವಿ.
ಓಕೆನಾ. ಇದು ಯಾರು ಅಂತಂದ್ರೆ ಎಲೆನ್ ಮಾಸ್ಕ್ ಆಗಿರ್ತಾರೆ. ಇದು ಅಂತೂ ನಿಮಗೆ ಗೊತ್ತೇ ಇತ್ತಿರುವಂಥದ್ದು. ಇವಾಗ ಬಾಹ್ಯಾಕಾಶ ಸಂಸ್ಥೆನ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ 2000ರಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಇದನ್ನು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅಂದರೆ ಕ್ಯಾಲಿಫೋರ್ನಿಯಾದ ಹವತ್ತೋರ್ನೋಸ್ ಅಂತೇಳಿ ಬರುತ್ತೆ. ಸೊ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಇವರ ಬಗ್ಗೆ ಬಂದಾಗ ನಾನು ಮುಂದೆ ಹೇಳ್ತೀನಿ ಡೀಟೇಲ್ಸ್ ಆಗಿ. ಮುಂದೆ ಕ್ವಶನ್ ಕೂಡ ಇದೆ. ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಈ ಕೆಳಗಿನ ಯಾವ ಬೆಳೆಗಳಿಗೆ ಆದ್ಯತೆ ನೀಡಲಾಗುತ್ತದೆ? ಗೋಧಿನ, ಸಾಸಿವೆನ, ಸೂರ್ಯಕಾಂತಿ ಅಥವಾ ಕಡಲೆಕಾಯಿ ಅಂತೇಳಿ ಬರುವಂಥದ್ದು. ಓಕೆನಾ. ಇಲ್ಲಿ ಯಾವುದಪ್ಪ ಅಂತಂದ್ರೆ ಕಡಲೆಕಾಯಿ ಅಂತೇಳಿ ಬರುತ್ತೆ. ಅಥವಾ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಬಡವರ ಬಾದಾಮಿ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಕಡಲೆಕಾಯಿ ಅಂತ ಕರಿತೀವಿ. ಒಂದು ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಅಂತ ಕರಿತೀವಿ ನೋಡಿ, ಅದು ಆಗಿರುತ್ತೆ. ಓಕೆನಾ. ಇನ್ನು ಹೆಚ್ಚು ಪೌಷ್ಟಿಕಾಂಶವನ್ನು ಇದು ಏನಾಗಿರುತ್ತೆ ಅಂತಂದ್ರೆ ಹೊಂದಿರುತ್ತೆ. ಶೇಂಗಾ ಉತ್ಪಾದನೆ ಜಗತ್ತಿನಲ್ಲಿ ಭಾರತ ಎಷ್ಟನೇ ಸ್ಥಾನ ಇದೆ ಅಂತ ಕೇಳ್ತಾರೆ. ಭಾರತದ ಓಕೆ 2ನೇ ಸ್ಥಾನದಲ್ಲಿದೆ. ಹಾಗಿತ್ತಂದರೆ ಮೊದಲು ಯಾವುದಪ್ಪ ಅಂತಂದು ಕೇಳಿದಾಗ ಅದನ್ನು ಯಾವುದಾಗಿರುತ್ತೆ? ಚೀನಾ ಆಗಿರುತ್ತೆ. ಓಕೆ, ಚೀನಾ ಮೊದಲ ಸ್ಥಾನದಲ್ಲಿ ಇದೆ, ಅದು ಕೇಳಬಹುದು ಕೂಡ. ಹಾಗೆ ಇದು ಭಾರತದಲ್ಲಿ ಅಂತ ಬಂದಾಗ ಆಂಧ್ರ ಪ್ರದೇಶ ಏನು ಅಂದ್ರೆ ಮೊದಲ ಸ್ಥಾನದಲ್ಲಿ ಇದ್ದು, ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ಹಾಗೆ ಕರ್ನಾಟಕ ಏನಂತಂದ್ರೆ 3ನೇ ಸ್ಥಾನದಲ್ಲಿ ಉತ್ಪಾದನೆಯಲ್ಲಿ ಇದೆ ಅಂತ ಹೇಳ್ತೀವಿ. ಅತಿ ಹೆಚ್ಚು ಉತ್ಪಾದನೆ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಈ ಕಡಲೆ ಕಾಳು ಅಥವಾ ಕಡಲೆ ಬೀಜವನ್ನು ಉತ್ಪಾದನೆ ಮಾಡ್ತಾರೆ. ಓಕೆ, 34ನೇ ಪ್ರಶ್ನೆಗೆ ಹೋಗೋಣ. ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು ಅಂತೇಳಿ ಕೇಳಿದ್ದಾರೆ. ಓಕೆನಾ. ಇದು ಏಮುನ, ಉಷ್ಟ್ರ ಪಕ್ಷಿನ, ಕಡಲು ಕೋಳಿನ ಅಥವಾ ಸೈಬೀರಿಯಾದ ಕೊಕ್ಕರೆನ ಅಂತೇಳಿ ಇರುವಂಥದ್ದು. ಸೊ ಈ 35ನೇ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಉಷ್ಟ್ರ ಪಕ್ಷಿ ಇದು ಆಗಿರುತ್ತೆ. ಓಕೆನಾ, ಇದು ನೆನಪಿಟ್ಕೊಳ್ಳಿ. ಬಿ ಉತ್ತರ ಸರಿಯಾಗಿದೆ. ಹಾಗಿತ್ತಂದ್ರೆ ಇದನ್ನು ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುತ್ತೆ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಉಷ್ಟ್ರ ಪಕ್ಷಿ ಕಾಣಿಸ್ಕೊಂತದ ಅಂತ ಹೇಳ್ತೀವಿ. ಓಕೆನಾ. ಇದು ಯಾವ ಪ್ರಭೇದದಿಂದ ಉದ್ಭವ ಆಗಿತ್ತು ಅಂತಂದ್ರೆ ಕ್ಯಾಮಲಸ್ ಅಂತೇಳಿ ಬರುತ್ತೆ. ಆ ಪ್ರಭೇದದಿಂದ ಇದನ್ನು ಬಂದಿದೆ. ಅತಿ ಚಿಕ್ಕ ಪಕ್ಷಿ ಯಾವುದು ಅಂತಲೂ ಕೂಡ ಕೇಳಿದ್ದಾರೆ ಒಂದ್ಸಲ. ಅತ್ಯಂತ ಚಿಕ್ಕದಾದಂಥ ಪಕ್ಷಿ ಹಮ್ಮಿಂಗ್ ಬರ್ಡ್ ಅಂತ ಹೇಳ್ತೀವಿ. ಹಮ್ಮಿಂಗ್ ಬರ್ಡ್ ಅಂತ ಹೇಳ್ತೀವಿ. ಸೊ ಇದೇನಪ್ಪ ಅಂದ್ರೆ ಅತ್ಯಂತ ಚಿಕ್ಕದಾದಂಥ ಪಕ್ಷಿ ಅಂತ ಹೇಳ್ತೀವಿ. ಓಕೆನಾ. ಈ ಮುಖವಾಗಿ ಹೋಗ್ತದ ಇದು ಆಗಂಗೆ. ಏಮು ಎಂಬ ಪಕ್ಷಿಯನ್ನು ಎಲ್ಲಿಂದ ಅಂತ ಕೇಳ್ತಾರೆ. ಏಮು ಅನ್ನೋದು ಎಲ್ಲಿ ಪಕ್ಷಿ ಅಂತಂದರೆ ಇದು ಆಸ್ಟ್ರೇಲಿಯಾದ ಪಕ್ಷಿ ಆಗಿರ್ತದೆ. ಮೂಲ ಅತ್ಯಂತ ದೊಡ್ಡದಾದಂಥ ಆಸ್ಟ್ರೇಲಿಯಾದ ಪಕ್ಷಿ ಆಗಿದೆ ಇದು. ಓಕೆ, ನೆನಪಿರಲಿ ಅದೊಂದು. ಕೊಕ್ಕರೆ ಅಂತ ಬಂದಾಗ ಕೊಕ್ಕರೆ ಅನ್ನೋದು ಇಲ್ಲಿ ನಮ್ಮಲ್ಲಿ ಕೊಕ್ಕರೆ ಬೆಳ್ಳೂರು ಅಂತೇಳಿ ಬರ್ತದೆ. ಸೈಬೀರಿಯಾದ ಕೊಕ್ಕರೆ ಬೆಳ್ಳೂರು ಪಕ್ಷಿಗಳೇನದ ಇಲ್ಲಿ ಬಂದು ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ತಮ್ಮ ದೇಶಕ್ಕೆ ಮರಳುತ್ತವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ. ಯಾವ ಶ್ರೇಷ್ಠ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತದ ಎಂಜಿನಿಯರಿಂಗ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತೇಳಿ? ಇಲ್ಲಿ ಸಿ ವಿ ರಾಮನ್, ಹೋಮಿ ಬಾಬಾ ಅಂದರೆ ಹೋಮಿ ಜಹಾಂಗೀರ್ ಬಾಬಾ ಅಂತನಾದರೂ ಕರಿತೀವಿ. ಎಸ್ ವಿಶ್ವೇಶ್ವರ, ಅಬ್ದುಲ್ ಕಲಾಂ ಅವರು ಅಂತ ಹೇಳ್ತೀವಿ. ಅಲ್ಲಿ ಕೇಳಿರೋದೇನು ಸೆಪ್ಟೆಂಬರ್ 15 ಅಂತ. ಸೆಪ್ಟೆಂಬರ್ 15 ನಾವು ಏನಂತ ಕರಿತೀವಿ? ವಿಶ್ವೇಶ್ವರವರ ಜನ್ಮದಿನ ಅಂತ ಹೇಳ್ತೀವಿ. ಓಕೆನಾ. ಹಾಗಿತ್ತಂದ್ರೆ 1861ರಲ್ಲಿ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ 15ರಂದು ಇವರು ಜನನ ಆಗತ್ತಾ. ಓಕೆನಾ. ಈ ಚಿಕ್ಕಬಳ್ಳಾಪುರನ ಮುದ್ದೇಬಿಯಾನ ಹಳ್ಳಿಯಲ್ಲಿ ಇವರು ಜನನ ಕೂಡ ಆಗ್ತದೆ. ಇನ್ನು APJ ಅಬ್ದುಲ್ ಕಲಾಂ ಅವರು ಅಂತ ಕೇಳಿದಾಗ ಅಕ್ಟೋಬರ್ 15. ಓಕೆ, ಅಕ್ಟೋಬರ್ 15ರನ್ನ ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಮೊಟ್ಟ ಮೊದಲ ಬಾರಿಗೆ ಇದು ತಮಿಳುನಾಡು ಏನು ಮಾಡುತ್ತೆ ಅಂತಂದ್ರೆ ಆಚರಣೆ ಮಾಡಿರುತ್ತೆ. ಇನ್ನು ಸಿ ವಿ ರಾಮನ್ ಅವರು ಅಂತ ಬರುತ್ತೆ. ಓಕೆನಾ. ಈ ಸಿ ವಿ ರಾಮನ್ ಅವರು ಅಂತ ಬರುತ್ತೆ. ಈ ಸಿ ವಿ ರಾಮನ್ ಅವರು ಏನಪ್ಪಾ ಅಂತಂದ್ರೆ 1928 ಫೆಬ್ರವರಿ 28ರಲ್ಲಿ ಬೆಳಕಿನ ಚದುರುವಿಕೆಯ ಬಗ್ಗೆ ರಾಮನ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಅದಕ್ಕಾಗಿ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅದಕ್ಕಾಗಿ 1930ರಲ್ಲಿ ಏನಪ್ಪಾ ಅಂತಂದ್ರೆ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಅನ್ನೋದು ಕೊಡ್ತಾರೆ ಅಂತ ಹೇಳ್ತೀವಿ. ಓಕೆ, ಇನ್ನು ಹೋಮಿ ಜಹಾಂಗೀರ್ ಬಾಬಾ ಅವರು ಏನಪ್ಪಾ ಅಂತಂದ್ರೆ ಇವರು ನ್ಯೂಕ್ಲಿಯರ್ ಕಾರ್ಯಕ್ರಮದಲ್ಲಿ ಇದನ್ನು ಪಿತಾಮಹರಾಗಿ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಅತ್ಯಂತ ಕೊಡುಗೆ ನ್ಯೂಕ್ಲಿಯರಲ್ಲಿ ಇವ್ರದ್ದಾಗಿರುತ್ತೆ ಅಂತ ಹೇಳ್ತೀವಿ. ಐಸೋಟೋಪ್ಸ್ ಎಂದರೆ ಏನು ಅಂತ ಇರುವಂಥದ್ದು. ನಾನು ಡೈರೆಕ್ಟಾಗಿ ಇದರದ್ದು ಉತ್ತರವನ್ನು ಹೇಳ್ತೀನಿ. ಒಂದು ಸರಾಸರಿಯ ತಾಪಮಾನವನ್ನು ಹೊಂದಿರುವ ಸ್ಥಳಗಳ ಸೇರಿಸುವ ನಕ್ಷತ್ರವೇ ಸಾಲುಗಳನ್ನು ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಓಕೆನಾ. ಬಿ ಉತ್ತರ ಆಗಿರುತ್ತೆ. ಓಕೆ, ಹಂಗಿತ್ತಂದ್ರೆ ಐಸೋಹೆಲ್ಸ್ ಅಂತಂದ್ರೆ ಏನ್ರಿ ಅಂತ ಕೇಳ್ಬೋದು ನೀವು. ಐಸೋಹೆಲ್ಸ್ ಅಂತಂದ್ರೆ ಏನು? ಬಾಹ್ಯ ರೇಖೆಗಳ
ಸಮಾನ ಪ್ರಮಾಣದಲ್ಲಿ ಸೂರ್ಯನ ಪ್ರಕಾಶವನ್ನು ತೋರಿಸುವಂಥ ಕೆಲಸ ಏನು ಮಾಡುತ್ತೆ ಅಂದ್ರೆ ಐಸೋಹೆಲ್ಸ್ ಕಾರ್ಯ ಆಗಿರುತ್ತೆ. ಹಂಗಿತ್ತಂದ್ರೆ ಐಸೋಹೆಡ್ಸ್ ಅಂತಂದ್ರೆ ಏನು ಅಂತಂದ್ರೆ ಸಮಾನ ಮಳೆಯ ಬಾಹ್ಯ ರೇಖೆಗಳು ಆಗಿರ್ತವೆ ಅಂತ ಹೇಳ್ತೀವಿ. ಓಕೆ, ಇದು ಇಂಪಾರ್ಟೆಂಟ್ ಆಗ್ತಾವ, ಕೇಳ್ತಾರೆ ಕ್ವಶನ್ಗಳು, ನೋಟ್ ಮಾಡ್ಕೊಳ್ಳಿ. ಐಸೋ ಹೆಡ್ಸ್ ಅಂತಂದ್ರೆ ಏನು ಅಂತ ಬರುತ್ತೆ. ಐಸೋ ಹೆಡ್ಸ್ ಅಂತಂದ್ರೆ ಇನ್ನು ಸರಾಸರಿಯಾಗಿ ಸಮಾನವಾಗಿ ಮಳೆಯನ್ನು ಪಡಿತದಲ್ಲ ಅದು ಬಾಹ್ಯ ರೇಖೆಯನ್ನು ಗುರುತಿಸುವಂಥದ್ದು. ಐಸೋ ಬಾರ್ ಅಂತಂದ್ರೆ ಏನು? ಐಸೋ ಬಾರ್ ಅಂತಂದ್ರೆ ಏನು ಅಂತಂದ್ರೆ ಸಮಾನ ಗಾಳಿಯ ಒತ್ತಡ ಬಾಹ್ಯ ರೇಖೆಗಳ ಆಗಿರ್ತವೆ ಅಂತ ಹೇಳ್ತೀವಿ. ಇಷ್ಟೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ, ಇದು ನೆನಪಿಟ್ಕೊಳ್ಳಿ ಆ್ಯಂಡ್ ನೋಟು ಕೂಡ ಮಾಡ್ಕೊಳ್ಳಿ. ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹವು ಕಡಿಮೆ ತಿರುಗುವ ಸಮಯವನ್ನು ಹೊಂದಿದೆ ಅಂತೇಳಿ? ಅದು ಯಾವುದು ಅಂತಂದ್ರೆ ಗುರುನ, ಮಂಗಳನ, ಬುಧನ, ಶುಕ್ರ ಅಂತ ಇದೆ. ಸೊ ಇಲ್ಲಿ ಯಾವುದಪ್ಪ ಅಂತಂದ್ರೆ ಗುರುಗ್ರಹ ಆಗಿರುತ್ತೆ. ಉತ್ತರ ಆಗಿರುತ್ತೆ ಅಂತ ಹೇಳ್ತೀವಿ. ಹಂಗಿತ್ತಂದ್ರೆ ಇಲ್ಲಿ ಕ್ವಶನ್ ಇನ್ನೊಂದು ಏನು ಕೇಳ್ತಾರಪ್ಪ ಅಂದ್ರೆ ಸೂರ್ಯನಿಂದ ಭೂಮಿಗೆ ಇರುವಂಥ ದೂರ ಎಷ್ಟು? 149.6 ದಶಲಕ್ಷ ಕಿಲೋಮೀಟರ್ ಅಷ್ಟು ದೂರವನ್ನು ಹೊಂದಿದೆ ಅಂತ ಹೇಳ್ತೀವಿ. ಹಂಗಿತ್ತಂದ್ರೆ ಭೂಮಿ ಪರಿಭ್ರಮಣ ಅವಧಿ ಎಷ್ಟು ಅಂತ ಕ್ವಶನನ್ನು ಕೇಳಿದ್ರೆ ಅಂತಂದರೆ 362.25 ದಿನಗಳು ಅಂತ ಹೇಳ್ತೀವಿ. ಅದೇ ರೀತಿ ಅಕ್ಷಯ ಭ್ರಮಣಿ ಅಂತ ಬಂದಾಗ 23 ಗಂಟೆ 56 ನಿಮಿಷಗಳ ತಿರುಗುವಿಕೆ ಇದರದ್ದು ಆಗಿರುತ್ತೆ ಅಂತ. ಗುರುಗ್ರಹದ ಅಕ್ಷಯ ಭ್ರಮಣಿ ಎಷ್ಟಾಗಿರ್ತದೆ ಅಂತಂದರೆ 9 ಗಂಟೆ 50 ನಿಮಿಷಗಳು ಆಗಿರುತ್ತೆ, ಅತ್ಯಂತ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ನ್ಯೂಸಲ್ಲಿ ಬಂದಿರುವಂಥ. ನಗುವ ಅನಿಲ ರಾಸಾಯನಿಕ ಹೆಸರು ಏನು ಅಂತೇಳಿ? ಇನ್ನು ಸಿಲ್ವರ್ ನೈಟ್ರೈಟ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೈಡ್, ನೈಟ್ರೈಟ್ ಆಕ್ಸೈಡ್ ಅಂತೇಳಿ ಬರುವಂಥದ್ದು. 39ನೇ ಕ್ವಶನ್ಗೆ ಉತ್ತರ ಯಾವುದು ಅಂತಂದ್ರೆ ನೈಟ್ರೈಟ್ ಆಕ್ಸೈಡ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಹಂಗಿತ್ತಂದ್ರೆ ಯಾವುದು ಇದರಲ್ಲಿ ಉತ್ತರ ಅಂತಂದರೆ ನೈಟ್ರೈಟ್ ಆಕ್ಸೈಡ್ ಅಂತ ಬಂದಾಗ ಡಿ ಉತ್ತರ ಆಗಿರುತ್ತೆ. ಓಕೆನಾ? ಹಂಗಿತ್ತಂದ್ರೆ ನೈಟ್ರೈಟ್ ಆಕ್ಸೈಡ್ನ ಸೂತ್ರ ಏನು? N2O ಅಂತೇಳಿ ಕರಿತೀವಿ. ಓಕೆ, ಇದು ಇಂಪಾರ್ಟೆಂಟ್. ಇದನ್ನು ಅಂದರೆ ನಾವು ಚಿಕಿತ್ಸೆಗಳನ್ನು ತೊಗೊತಾರಲ್ಲ, ಶಸ್ತ್ರಚಿಕಿತ್ಸೆಗಳು, ದಂತ ಚಿಕಿತ್ಸೆಗಳು ಮಾಡ್ತಾರಲ್ಲ, ಅಲ್ಲಿ ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಳಿವಿಕೆ ಅಥವಾ ನೋವುಗಳ ನಿವಾರಣೆಯಲ್ಲಿ ಬಳಸ್ತಾರ ಅಂತ ಹೇಳ್ತೀವಿ. ಇನ್ನು ರಾಕೆಟಲ್ಲಿ ಕೂಡ ಇದು ರಾಕೆಟಲ್ಲಿ ಕೂಡ ಆಕ್ಸಿಡೈರಸ್ ಅಂತೇಳಿ ಬರುತ್ತೆ, ಮತ್ತು ಮೋಟಾರ್ ರೇಸ್ಗಳಲ್ಲಿ ಕೂಡ ಈ ಇಂಜಿನ್ಗಳಲ್ಲಿ ಇದರ ಸಾಮರ್ಥ್ಯವನ್ನು ಬಳಕೆ ಮಾಡ್ತಾರ ಅಂತ ಹೇಳ್ತೀವಿ, ಹೆಚ್ಚು ಬಳಕೆ ಮಾಡುವಂಥದ್ದು. ಓಕೆ, ಕೆಳಗಿನ ಯಾವ ಕರ್ನಾಟಕದ ಒಂದು ಬಂದರಲ್ಲ ಅಂತ? ಹೊನ್ನಾವರ, ಭಟ್ಕಳ, ಮಲ್ಪೆ, ಬೇಕರ್ ಅಂತೇಳಿ ಬರುವಂಥದ್ದು. ಇಲ್ಲಿ ಯಾವುದಪ್ಪ ಅಂದ್ರೆ 40ನೇ ಉತ್ತರ ಬೇಕರ್ ಅಂತ ಆಗಿರುತ್ತೆ. ಇದು ಬಂದರ್ದು ಅಲ್ಲ. ಓಕೆನಾ? ಇದು ಕರ್ನಾಟಕದ ಬಂದರ್ ಅಲ್ಲ, ಬೇಕರ್ ಅನ್ನೋದು ಅಂತ ಹೇಳ್ತೀವಿ. ಉಳಿಕಿದ್ದೆಲ್ಲ ನಮ್ಮ ಕರ್ನಾಟಕದೇ ಅಂತ ಹೇಳ್ತೀವಿ. ಕರಾವಳಿ ತೀರವನ್ನು ಕರ್ನಾಟಕ ಎಷ್ಟು ಹೊಂದಿದೆ? 320 ಕಿಲೋಮೀಟರ್ ಕರಾವಳಿಯ ತೀರವನ್ನು ಹೊಂದಿದೆ ಅಂತ ಹೇಳ್ತೀವಿ. ಇನ್ನು ನವಮಂಗಳೂರು ಅಂತ ಬಂದಾಗ ಇದು ನಾವು ಏನಪ್ಪ ಅಂತಂದ್ರೆ ಮಂಗಳೂರು ಬಂದರ್ ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ಕರಿತೀವಿ ಅಂತ ಹೇಳ್ತೀವಿ. ಓಕೆ, ಮಹಾರಾಷ್ಟ್ರದಲ್ಲಿ ಲೋನಾರ್ ಸರೋವರ ಡ್ಯಾಶ್ ಇಂದ ಇದೆ ಅಂತೇಳಿ. ಅಂದರೆ ಲೋನಾರ್ ಸರೋವರ ಏನಿತ್ತಲ್ಲ, ಆ ಲೋನಾರ್ ಸರೋವರ ಎದರದಿಂದ ನಿರ್ಮಾಣ ಆಗಿದೆ, ಅಥವಾ ಏನು ಮನುಷ್ಯರು ನಿರ್ಮಾಣ ಮಾಡಿದಾರೋ, ಕ್ಷುದ್ರಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟಿದೆಯೇನು, ಭೂಕಂಪದಿಂದ ರೂಪುಗೊಂಡಿದ್ದ ಸರೋವರನ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ. ಇದು ಏನಪ್ಪ ಅಂತಂದ್ರೆ ಕ್ಷುದ್ರಗ್ರಹದಿಂದ ಏನಾಗಿದೆ ಅಂತಂದರೆ ಇದನ್ನು ಉದ್ಭವ ಆಗಿದೆ ಅಂತ ಹೇಳ್ತೀವಿ. ಓಕೆನಾ? ಕ್ಷುದ್ರ ಗ್ರಹದಿಂದ ಏನಾಗಿದೆ? ಇದು ಉದ್ಭವ ಆಗಿರುವಂಥದ್ದು. ಇಲ್ಲಿ ಬಿ ಉತ್ತರ ಆಗಿರುತ್ತೆ. ಓಕೆ, ನೆನಪಿರಲಿ. ಮಹಾರಾಷ್ಟ್ರ ಲೋನಾರ್ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಇದು ಉಪ್ಪು ನೀರಿನ ಸರೋವರ ಆಗಿರ್ತದೆ. ಓಕೆನಾ? ಉಪ್ಪು ನೀರಿನ ಸರೋವರ ಆಗಿರುತ್ತೆ. ಸೊ ಇದನ್ನು ಪೆಲಿಸ್ಟೋನಿಯಾ ಯುಗದಲ್ಲಿ ಇದನ್ನು ರಚನೆಗೊಂಡಿರ್ತದೆ. ಪೆಲಿಸ್ಟೋನಿಯಾದಲ್ಲಿ ಏನಾಗಿರ್ತದೆ ಅಂದರೆ ಇದನ್ನು ರಚನೆ ಆಗಿರ್ತದೆ. ಇದು ಉಲ್ಕೆಗಳಿಂದ ಭೂಮಿಯತ್ತ ಅಪ್ಪಳಿಸಿದಾಗ ಇದನ್ನು ಏನು ಮಾಡುತ್ತೆ? ಈ ಸರೋವರ ಆಗಿ ಕ್ರಿಯೇಟ್ ಆಗಿರೋದು ಅಂತ ಹೇಳ್ತೀವಿ. ಕರೆಂಟ್ ಇವೆಂಟ್ಸ್ ಆಗಿದೆ. ಓಕೆನಾ? ಇದು ಕಂಪ್ಲೀಟ್ಲಿ ಕರೆಂಟ್ ಇವೆಂಟ್ಸು. ಸೊ ಇದಕ್ಕೆ ಏನಪ್ಪ ಅಂತಂದ್ರೆ ಅವಾಗ ನಡೆದಂಥ ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳುವಂಥದ್ದು. ಬಟ್ ಆದರೆ ಇಲ್ಲಿ ಕರ್ನಾಟಕದ್ದು ಕೂಡ ಸ್ಮಾರ್ಟ್ ಸಿಟಿಯಲ್ಲಿ ಒಳಗಡೆ ಹೋಗಿರ್ತಾವೆ. ಆ 7 ಜಿಲ್ಲೆಗಳು ಯಾವುದು ಅಂತ ನೋಡ್ಕೊಳ್ಳೋಣ. ಓಕೆನಾ? ಇದಕ್ಕೆ ಆನ್ಸರ್ ಎಷ್ಟು ಅಂದರೆ 100 ಆಗಿರ್ತದೆ. 2015-16ರಲ್ಲಿ ಎಷ್ಟು ಸ್ಮಾರ್ಟ್ ಸಿಟಿಗೆ 5 ವರ್ಷಕ್ಕೆ ತೊಗೊತಾರೆ ಅಂತಂದಾಗ 100 ಸಿಟಿಗಳನ್ನು ತೊಗೊಂಡಿರ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಎಷ್ಟು ಸಿಟಿಗಳನ್ನು ತೊಗೊತಾರಪ್ಪ ಅಂತಂದ್ರೆ 7 ಸಿಟಿಗಳು. ಒಂದು ಯಾವುದು? ದಾವಣಗೆರೆ, ಬೆಣ್ಣೆದೋಷ. ಓಕೆ, 7 ಸಿಟಿಗಳು ಅಂತ ಬರ್ತವೆ. ಆ 7 ಸಿಟಿಗಳಲ್ಲಿ ಯಾವುದು? ಮೊದಲನೇದು ದಾವಣಗೆರೆ. ಅದಕ್ಕೆ ಬೆಣ್ಣೆ ದೋಷ ಅಂತ ಕರಿತೀವಲ್ಲ, ದಾವಣಗೆರೆ. ಯಾರಿದ್ದೀರಿ ಒಂದು ಸ್ವಲ್ಪ ಕಮೆಂಟ್ ಮಾಡಿ, ದಾವಣಗೆರೆದವರು.
ಓಕೆ, ದಾವಣಗೆರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತಂದ್ರೆ ಬೆಳಗಾವಿ ಕುಂದ. ಅವ್ರ ಮನಸ್ಸು ಕೂಡ ಕುಂದ ಥರನೇ ಇರುತ್ತೆ. ಓಕೆ, ಇನ್ನೊಂದು ಮಂಗಳೂರು ಅಂತ. ಸಿಕ್ಕಾಪಟ್ಟೆ ಇವರು ಮೀನನ್ನು ತಿಂತಾರೆ, ಹಾಗೆ ಅದಕ್ಕೆ ಅಲ್ಲಿ ಪರ್ಸೆಂಟೇಜನ್ನು ಹೆಚ್ಚಳ ಬಂದಿರುತ್ತೆ. ನೆಕ್ಸ್ಟ್ ಶಿವಮೊಗ್ಗ, ಅತ್ಯಂತ ಕಾಡಿಂದ ಕೂಡಿರುವಂಥದ್ದು, ತುಂಬ ಸಾಫ್ಟು, ತುಂಬ ಹಾರ್ಡ್ ಜನನು ಇದ್ದಾರೆ. ಇನ್ನು ತುಮಕೂರು ಅಂತಂದ್ರೆ ಇಲ್ಲಿ ಹೇಳುವಂಥದ್ದೇ ಬೇಡ, ಅಷ್ಟೊಂದು ಒಳ್ಳೆಯ ಜನ ಇಲ್ಲಿದ್ದಾರೆ ತುಮಕೂರಲ್ಲಿ ಕೂಡ. ಓಕೆ, ಯಾಕಂದರೆ ಶಿಕ್ಷಣ ಅತ್ಯಂತ ಹೆಚ್ಚು ಶಿಕ್ಷಣ ಉಚಿತವಾಗಿ ಶಿಕ್ಷಣ ನೀಡ್ತಾ ಇರುವಂಥ ಸಿದ್ಧಗಂಗಾ ಮಠನೂ ಕೂಡ ತುಮಕೂರಲ್ಲೇ ಕಂಡುಬರುತ್ತೆ. ಹಾಗೆ ರೀತಿ ಇನ್ನು ಹೆಮ್ಮೆಯ ಹುಬ್ಬಳ್ಳಿ, ಗಂಡು ಮೆಟ್ಟಿದ ನಾಡು, ಹುಬ್ಬಳ್ಳಿ ಆರ್ ಧಾರವಾಡ, DWD. ಓಕೆ, ವಿದ್ಯಾಕಾಶಿ ಅಂತ ಇದೆ, ಆದರೆ ಇವಾಗಿನ ವಿದ್ಯಾಕಾಶಿ ಶಿಕ್ಷಣದ ಕಾಶಿ ಆಗಿದೆ, ಅದನ್ನು ಧಾರವಾಡ ಅಂತ ಬರುತ್ತೆ. ಇನ್ನು ಎಲ್ಲರ ಅಚ್ಚುಮೆಚ್ಚಿನ ಏನು ಟ್ರಾಪಿಕ್ ಸಿಟಿ ಅಂತ ಏನು ಕರಿತೀವಿ, ಬೆಂಗಳೂರು. ಓಕೆನಾ, ಈ 7 ಜಿಲ್ಲೆಗಳನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಸ್ಮಾರ್ಟ್ ಸಿಟಿಗೆ ಇಲ್ಲಿ ಇನ್ಕ್ಲೂಡೆಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. 43ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳು ಡ್ಯಾಶ್ ಎಂದು ಕರೆಯುತ್ತಿದ್ರು. ಪ್ರಾಂತ್ಯನ, ದೇಶನ, ಖಂಡನ, ರಾಜ್ಯನ ಅಂತ ಕರಿತಿದ್ರು. ಇಲ್ಲಿ ರಾಜ್ಯ ಅಂತ ಕರಿತಿದ್ರು. ಡಿ ಉತ್ತರ ಆಗಿರುತ್ತೆ. ಇದರ ಎಕ್ಸ್ಪ್ಲನೇಷನನ್ನು ನಾನು ಮುಂದಿನ ಪ್ರಶ್ನೆಯಲ್ಲಿ ನಾನು ಕಂಪ್ಲೀಟ್ಲಿ ಕೊಡ್ತೀನಿ, ಯಾಕಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಬರುತ್ತೆ. ಓಕೆನಾ, ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1336ರಲ್ಲಿ ಇದನ್ನು ಸ್ಥಾಪನೆ ಆಗುತ್ತೆ. ತುಂಗಭದ್ರಾ ದಕ್ಷಿಣ ದಡದಲ್ಲಿ ಕಂಡು ಬರುತ್ತೆ. ಕೇಳ್ತಾರೆ ಯಾವ ನದಿಯ ದಡದ ಮೇಲೆ ಇದೆ ಅಂತೇಳಿ, ತುಂಗಭದ್ರಾ ಅಂತ ರಿವರ್ ಬರುತ್ತೆ, ಅದರ ದಕ್ಷಿಣ ದಡದಲ್ಲಿ ಕಂಡು ಬರುತ್ತೆ. ಓಕೆ, ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸಿರುವ ಮೆಂಟಲಿಟಿ ಕ್ವಶನ್. ಫೇವ್ರೆಟ್ ಸಬ್ಜೆಕ್ಟ್ ಅಂತ ಕರಿತೀವಿ ನಮ್ಮ ಸ್ಟೂಡೆಂಟ್ಗಳಿಗೆ, ಇವರಿಗೆಲ್ಲರಿಗೂ ಕೂಡ. ಯಾಕೆ ಅಂತಂದರೆ ಮೆಂಟಲಿಟಿ ಅಂತಂದರೆ ಅಷ್ಟೊಂದು ಕಷ್ಟಕರ ಆದಂಥದ್ದು. ಇಲ್ಲಿ ಒಂದು ಶಾಲೆಯ ಕ್ರೀಡೆಯಲ್ಲಿ ಭಾಗವಹಿಸಿರುವ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ ಎಷ್ಟಿದೆ? 4.5 ಇದೆ. ಓಕೆ, ಹುಡುಗಿಯರ ಸಂಖ್ಯೆ 212 ಇದೆ. ಈ ಕ್ರೀಡೆಯಲ್ಲಿ ಭಾಗವಹಿಸಿರುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಇದೆ. ಓಕೆನಾ, ಇಲ್ಲಿ ನಮಗೇನಪ್ಪ ಅಂತಂದ್ರೆ ಹುಡುಗರ ಸಂಖ್ಯೆ, ಓಕೆ, ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾನೆ? 4. ಓಕೆನಾ, ಟೋಟಲ್ ಜನ ಎಷ್ಟಿದ್ದಾರೆ? 212. ಓಕೆ, ಇದು ಹುಡುಗಿಯರದು ಆಯಿತು. ಓಕೆನಾ, ಇಲ್ಲಿ ಹುಡುಗರದು ಅಂತ ಬಂದಾಗ ಅನುಪಾತ 5 ಇದೆ. ಇಲ್ಲಿ ನಾವು ಏನಂತ ಇಟ್ಕೊಳ್ಳೋಣ? X ಅಂತ ಇಟ್ಕೊಳ್ಳೋಣ. 4 ಅನುಪಾತ 212, 1 ಅನುಪಾತ 53. ಏನು ಮಾಡಿರಿ ಅಂತಂದರೆ ಏನು ಸಿಂಪಲ್ಲು, ಇದರಲ್ಲಿ ಡಿವೈಡೆಡ್ ಬೈ 4 ಅನ್ನು ಹೊಡೆದಾಗ 212ಕ್ಕೆ, ಸೊ 1 ಅನುಪಾತ 53 ಬಂದಿದೆ. ಹಾಗಿತ್ತಂದರೆ 5 ಅನುಪಾತ 5 × 53. ಓಕೆನಾ, ಎಷ್ಟು ಬರುತ್ತೆ ಅಂತಂದರೆ 265 ಬರುತ್ತೆ. ಸೊ ಆನ್ಸರ್ ಇದೆಯಾ 265? ಸೊ ಬಿ ಉತ್ತರ ಆಗಿದೆ ನೋಡಿ. ಓಕೆ, ವೆರಿ ಸಿಂಪಲ್ಲು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಅವನೇ ಕೊಟ್ಟಿದ್ದಾನೆ ಏನು ಅಂತಂದ್ರೆ ಅನುಪಾತವನ್ನು ಡಿಕ್ಲರೇಷನ್ ಕೊಟ್ಟಿದ್ದಾನೆ. ಓಕೆನಾ, ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ ಅಂತ ಕೇಳಿದಾಗ ಅನುಪಾತ ಹುಡುಗಿಯರು ಮತ್ತು ಹುಡುಗಿಯರದು ಅಂತಂದಾಗ 4 ತಗೊಳ್ಳಿ, ಹುಡುಗರದು ಅಂದಾಗ 5 ಅನುಪಾತ. ಓಕೆನಾ, ಅಲ್ಲಿ ಹುಡುಗಿಯರ ಸಂಖ್ಯೆ ಕೊಟ್ಟಿದ್ದಾನೆ ಅವನು. ಓಕೆನಾ, ಅವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಓಕೆನಾ 212 ಡಿವೈಡೆಡ್ ಬೈ 4 ಅನ್ನು ಹೊಡಿಬೇಕು. ಓಕೆ, ಇಲ್ಲಿ 4 1 4 5 20, ಎಷ್ಟು ಉಳಿತು? 12 ಉಳಿತು. ಹಂಗಿತ್ತಂದ್ರೆ 4 3 ಓಕೆನಾ, 4 3 ಅಂದರೆ 53 ಆಯಿತು. 53 × 5 ಎದಕ್ರಿ ಅಂದ್ರೆ ಹುಡುಗರದು ಎಷ್ಟು ಜನ ಅದಾರಂತ ನಮ್ಗೆ ಗೊತ್ತಿಲ್ಲ. ಓಕೆನಾ, ಅದಕ್ಕೆ ನಾವು 1 ಅನುಪಾತವನ್ನು ನಾವು ಮೊದಲು ತಗೋಬೇಕು. 1 ಅನುಪಾತ ಎಷ್ಟು ಸಿಕ್ತು? 53 ಸಿಕ್ತು. ಹಿಂಗಾದ್ರೆ 5 ಅನುಪಾತ, ಹುಡುಗರದ್ದು 5 ಅನುಪಾತ ಕೊಟ್ಟಿದ್ದಾನಲ್ಲ, ಅದಕ್ಕೆ × 5 ಹೊಡೆದಾಗ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ 53 5 ಎಷ್ಟಾಗುತ್ತೆ ಅಂತೇಳಿ ಅಷ್ಟು ನೆನಪಾಗಲಿಲ್ಲ ಅಂತಂದ್ರೆ 530 ಆಗುತ್ತೆ. 15 ಓಕೆ 10th. ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? 2 ಓಕೆನಾ, ಅರ್ಧ ಹೋದರೆ 6 5 ಓಕೆ 265 ಅನ್ನು ಆಗುತ್ತೆ. ಓಕೆ, ಇದು ಇಷ್ಟು ಸಿಂಪಲ್ ಆಗಿದೆ ಅನುಪಾತದಲ್ಲಿ ಅಂತ ಬಂದಾಗ. ಡ್ಯಾಶ್ ಕರ್ನಾಟಕದಲ್ಲಿ ಒಂದು ಜನಪದದ ನೃತ್ಯ ಅಂತ ಬೀಸು ಕಸಾಳೆನ, ಬೀವುನ, ಚಾವುನ, ನಟಿ ಅಂತೇಳಿ ಬರುವಂಥದ್ದು. ಇದು 45ನೇ ಪ್ರಶ್ನೆ ಆಗಿರುತ್ತೆ. ಇದು ಯಾವುದು ಅಂದ್ರೆ ಬೀಸು ಕಸಾಳೆ ಅಂತೇಳಿ ಬರುತ್ತೆ. ಈ ಬೀಸು ಕಸಾಳೆ ಅಂತಂದ್ರೆ ಏನ್ರಿ ಅಂತ ಕೇಳ್ಬೋದು. ಬೀಸು ಕಸಾಳೆ ಅಂತ ಬರುತ್ತೆ. ಬೀಸು ಕಸಾಳೆ ಅಂತಂದ್ರೆ ಒಂದು ಈ ಥರ ಕಂಡು ಬರುತ್ತೆ.
ಸೊ ಇದಕ್ಕೆ ಏನದ ಇಲ್ಲೊಂದು ದಾರ ಕಟ್ಟಿರ್ತಾರೆ, ಈ ಕಡೆ ಒಂದು ಹೀಗೆ ಕಂಡು ಬರುತ್ತೆ, ಅದನ್ನು ಈ ಕಡೆ ಒಂದು ದಾರ ಕಟ್ಟಿರ್ತಾರೆ. ಇದನ್ನು ಯಾವುದಾದ್ರೂ ಮದುವೆನೋ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಥವಾ ಶ್ರೀಶೈಲ ಜಾತ್ರೆಗೆ ಹೋಗ್ಬೇಕಂದ್ರೆ ಇದನ್ನು ಬಾರಿಸ್ಕೊಂಡು ಹೋಗ್ತಾರೆ ನೋಡಿ, ಬೀಸು ಕಸಾಳೆ ಅಂತ ಕರಿತೀವಿ. ಅದನ್ನು ಉತ್ತರ ಕರ್ನಾಟಕದಲ್ಲಿ ಏನಂತ ಕರೀತಾರೆ ಅಂದರೆ ಚಳ್ಳಂ ಅಂತ ಕರೀತಾರೆ ನೋಡಿ. ಓಕೆನಾ, ಅದುವೇ ಇದು ಆಗಿರುತ್ತೆ. ಮಲೆ ಮಹಾದೇಶ್ವರ ಭಕ್ತರು ಇವರೆಲ್ಲ ಹೋಗ್ಬೇಕಂದ್ರೆ ಅದನ್ನು ಬಾರಿಸ್ಕೊಂಡು ಸಾಂಗ್ ಹಾಡ್ಕೊಂತ ಜಾನಪದ ಅಂತ ಅಲ್ಲ, ದೇವ್ರ ಮೇಲಿನ ಜಾನಪದ ಸಾಂಗ್ಗಳನ್ನು ಹಾಡ್ಕೊತ ಹೋಗ್ತಾರೆ. 46ನೇ ಪ್ರಶ್ನೆ, ಮೆಂಟಾಲಿಟಿ ಇದೆ ಇದು. ಒಬ್ಬ ಅಂಗಡಿಯನು ಒಂದು ವಸ್ತುವಿನ ಗಮನಾರ್ಹ ಬೆಲೆ 22.5ಕ್ಕೆ ರಿಯಾಯಿತಿಯನ್ನು ಅನುಮತಿಸುತ್ತಾನೆ ಮತ್ತು 40 ಲಾಭವನ್ನು ಮಾಡುತ್ತಾನೆ. ಆ ವಸ್ತುವಿಗಾಗಿ ಅಂಗಡಿಯವನಿಗೆ ರೂ 155 ವೆಚ್ಚವಾದರೆ ವಸ್ತುವಿನ ಅಂಗಡಿಯ ಮಾರುಕಟ್ಟೆಯ ಬೆಲೆ ಎಷ್ಟಾಗಿರುತ್ತೆ ಅಂತ ಇರುವಂಥದ್ದು 46ನೇ ಪ್ರಶ್ನೆ ಇದೆ. ಇಲ್ಲಿ ಡ್ಯಾಶ್ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಓಕೆನಾ, ಇಲ್ಲಿ ವಸ್ತುವಿನ ತಯಾರಿಕಾ ಬೆಲೆ ಎಷ್ಟು? 155. ಓಕೆ, ವಸ್ತುವಿನ ತಯಾರಿಕಾ ಬೆಲೆ ಅಂತ. ಓಕೆನಾ, ಹಾಗಿತ್ತಂತಂದರೆ ಇಲ್ಲಿ ರಿಯಾಯಿತಿಯ ನಂತರ ಮಾರಾಟದ ಬೆಲೆ ಎಷ್ಟು? ಏನೂ ಇಲ್ಲ ಅಂತಂದ್ರೆ ನಾವು 100ಅನ್ನು ತೊಗೊತೀವಿ. 100 ಮೈನಸ್ 22.5. ಏನ್ರಿ 22 ಅಂತಂದ್ರೆ ಇಲ್ಲಿ ಗಮನಾರ್ಹದ ಅಂತ ಕೇಳಿದ ನೋಡಿ, ಇದ್ರದ್ದು ನಾವು ಮೈನಸನ್ನು ಮಾಡ್ಕೊತಾ ಇದ್ದೀವಿ. ಹಂಗಿತ್ತಂದ್ರೆ ಇಲ್ಲಿ ಉಳಿಯುವಂಥದ್ದು ಎಷ್ಟು ಅಂತಂದ್ರೆ 77.5 ಅಂತ ಹೇಳ್ತೀವಿ. ಓಕೆನಾ, ಹಾಗಿತ್ತಂದರೆ ಲಾಭ ಎಷ್ಟು ಹೇಳಿದಾನೆ ಅವನು? 40% ಅಂತ ಹೇಳಿದ್ದಾನೆ, ಅವನೇ ಹೇಳಿದ್ದಾನೆ. ಓಕೆ, ಲಾಭ 40% ಅಂತ ಹೇಳ್ತೀವಿ. ಹಂಗಿತ್ತಂತಂದರೆ ವಸ್ತುವಿನ ಮಾರಿದ ಬೆಲೆ ಅಂತಂದರೆ 155 ಇಂಟು 100. ಓಕೆನಾ, ಇಲ್ಲಿ 77 ಓಕೆ ಡಿವೈಡೆಡ್ ಬೈ 77.5 ಇಂಟು 140 ಡಿವೈಡೆಡ್ ಬೈ 100ಗೆ ಮಾಡಿದಾಗ 280 ರೂಪೀಸ್ ಏನಾಗುತ್ತೆ ಅಂತಂದ್ರೆ ಅವನಿಗೆ ಲಾಭವನ್ನು ಬಂದಿರುವಂಥದ್ದು ಒಂದು ಮಾರುಕಟ್ಟೆಯ ಬೆಲೆ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ದೌಲತ್ ಬೇಗ್ ಒಲಿ ಏರ್ ಸ್ಟ್ರೀಮ್ಸ್ ನಲ್ಲಿ ಎಲ್ಲಿದೆ ಅಂತ? ದೆಹಲಿನ, ಲಕ್ನೌನ, ಲಡಾಖ್ನ, ಅರುಣಾಚಲ ಪ್ರದೇಶ ಅಂತೇಳಿ ಇದು ಒಂದು ಇತಿಹಾಸದ ಪ್ರಶ್ನೆ ಆಗಿರುತ್ತೆ. ಸೊ ಅದು ಎಲ್ಲಿ ಅಂತಂದ್ರೆ ಲಡಾಖ್ನಲ್ಲಿ ಇರುವಂಥದ್ದು ಆಗಿರುತ್ತೆ. ಓಕೆನಾ, ಲಡಾಖ್ನಲ್ಲಿದೆ. ಸಿ ಉತ್ತರ ಆಗಿದೆ. ಏನಿದು? ಸುಲ್ತಾನ್ ಸೈಯದ್ ಖಾನ್ ಅಂತೇಳಿ ಇರ್ತಾನೆ ಮತ್ತು ದೌಲತ್ ಬೇಗಂ ಅಂತೇಳಿ ಇಬ್ಬರು ಇರ್ತಾರೆ. ಈ ವ್ಯಕ್ತಿಗಳ ಮಧ್ಯೆ ಏನಾಗುತ್ತೆ ಅಂದರೆ ಕಾಶ್ಮೀರದಲ್ಲಿ ಆಕ್ರಮಣವಾಗಿ ಆಗತ್ತೆ ಅಂತ ಹೇಳ್ತೀವಿ. ಕಾಶ್ಮೀರ ಎಲ್ಲಿದೆ ಇವಾಗ? ಕಾಶ್ಮೀರ ಏನಿದೆ? ಕೇಂದ್ರಾಡಳಿತ ಪ್ರದೇಶನ, ರಾಜ್ಯನ? ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತೀವಿ. ಪ್ರಸ್ತುತ ಇದನ್ನು ಎಲ್ಲಿ ಕಂಡು ಬರ್ತದೆ ದೌಲತ್ ಬೇಗಂ ಅಂತಂದರೆ? ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಓಕೆ, ಕಾರಾಕೋರಂ ಅಂತ ಕಂಡು ಬರುತ್ತೆ. ಅಲ್ಲಿ ಶ್ರೇಣಿಯಲ್ಲಿ ಮಿಲಿಟರಿ ಬೇಸನ್ನು ಇದು ಅಲ್ಲಿ ಬಂದಿದೆ ಅಂತ ಹೇಳ್ತೀವಿ. ಭಾರತದ ರೈಲ್ವೆ ವೀಲನ್ನು, ಆಕ್ಸೆಲನ್ನು ಎಲ್ಲಿ ತಯಾರು ಮಾಡ್ತಾರೆ ಅಂತ? ಇನ್ನು ಕರ್ಪುತಾಲನ, ವಾರಣಾಸಿನ, ಬೆಂಗಳೂರು, ಬೆಳಗಾವಿ ಅಂತ ಇದೆ. ಇಲ್ಲಿ ರೈಲ್ವೆ ಬೋಗಿಗಳು ಮತ್ತು ರೈಲ್ವೆ ಇಂಜಿನ್ನು, ರೈಲ್ವೆಯ ವೀಲ್ಗಳು. ಓಕೆ, ಇದು ತುಂಬ ಅಂದರೆ ತುಂಬ ಕ್ವಶನನ್ನು ಕೇಳ್ತಾರೆ, ತುಂಬ ಸಲ PC ಕ್ವಶನನ್ನು ಕೇಳಿದ್ದಾರೆ. ಓಕೆನಾ, ಇದು ಉತ್ತರ ಎಲ್ಲಿಯಪ್ಪ ಅಂದ್ರೆ ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ ಅಂತ ಒಂದೊಂದು ಸಲ ಏನು ಮಾಡಿಬಿಡ್ತಾನೆ ಅಂತಂದ್ರೆ ಬೆಂಗಳೂರು ಇಟ್ಟಿರಲ್ಲ, ಯಲಹಂಕ ಅಂತ ಇಟ್ಟಿರ್ತಾನೆ. ಯಲಹಂಕದಲ್ಲಿ ಇದನ್ನು ಸ್ಥಾಪನೆ ಪ್ರಾರಂಭ ಆಗುತ್ತೆ. ಯಾವಾಗಂದ್ರೆ 1984ರಲ್ಲಿ ಇದನ್ನು ಪ್ರಾರಂಭ ಆಗಿದೆ. ರೈಲ್ವೆ ಬೋಗಿಗಳನ್ನು ಎಲ್ಲೆಲ್ಲಿ ತಯಾರು ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೇಳಿದ್ರೆ ಕೋಲಾರ. ಓಕೆನಾ, ಕೋಲಾರ ಮತ್ತು ಇನ್ನೊಂದೇನು ಅಂತಂದ್ರೆ ಯಾದಗಿರಿಯಲ್ಲಿ ಕೂಡ ಇದನ್ನೇನು ಮಾಡ್ತಾರಪ್ಪ ಅಂದ್ರೆ ತಯಾರು ಮಾಡ್ತಾರೆ. ಇದು ಕರ್ನಾಟಕದಲ್ಲಿ. ಕರ್ನಾಟಕ ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂದ್ರೆ ಕರ್ಪುತಾಲ್ ಮತ್ತು ಪಂಜಾಬಲ್ಲಿ ಮಾಡುವಂಥದ್ದು. ಇನ್ನು ರಾಯ್ಬರ್ಲಿ ಅಂತೇಳಿ ಬರ್ತದೆ, ಅದು ಉತ್ತರ ಪ್ರದೇಶದಲ್ಲಿ ಮಾಡ್ತಾರೆ. ರೈಲ್ವೆ ವೀಲ್ಗಳನ್ನು ಅಂತ ಬಂದಾಗ ನಮ್ಮಲ್ಲಿ ಬೆಂಗಳೂರಲ್ಲಿ ಬರುತ್ತೆ. ಬೆಂಗಳೂರು ಇಲ್ಲ ಅಂದರೆ ಚಾಪ್ರಾ ಅಂತೇಳಿ ಬರುತ್ತೆ. ಚಪ್ರಿ ಅಂತ ಕರಿಬೇಡ್ರಿ, ಚಾಪ್ರಾ. ಎಲ್ಲಿ ಕಂಡು ಬರುತ್ತೆ? ಬಿಹಾರಲ್ಲಿ. ಯಾವುದು? ರೈಲ್ವೆ ವೀಲ್ಗಳು ತಯಾರಿಕೆ ಅಂತ ಬರ್ತದೆ. ಲೋಕೋ ಮೋಟರ್ ವರ್ಕ್ಸ್ ಅಂತ ಬಂದಾಗ ವೆಸ್ಟ್ ಬೆಂಗಾಲಲ್ಲಿ ಕಂಡು ಬರುವಂಥದ್ದು. ವೆಸ್ಟ್ ಬೆಂಗಾಲ್ ಲೋಕೋ ಮೋಟರ್ಸ್ ವರ್ಕ್ಸ್ ಅಂತ ಬಂದಾಗ. ರೈಲ್ವೆ ಸ್ಟ್ರೀಮ್ ಗಾಲಿಗಳು ಅಂತ ಬಂದಾಗ ಗಾಲ್ವಿಯಾರ್ ಅಂತೇಳಿ ಬರ್ತದೆ. ಓಕೆನಾ, ಗ್ವಾಲಿಯಾರ್ ಅಂತೇಳಿ ಬರ್ತದೆ. ಸೊ ಎಲ್ಲಿ ಅಂತಂದಾಗ ಅದನ್ನು MP ದಲ್ಲಿ ಕಂಡು ಬರುವಂಥದ್ದು. ಓಕೆ, MP ಯಲ್ಲಿ ಕಂಡು ಬರುತ್ತೆ. ಗೋಲ್ಡನ್ ರಾಕ್ ರೈಲ್ವೆ ಬರ್ತದೆ, ಲೋಕೋ ಮೋಟರ್ಸ್ ವರ್ಕ್ಸ್ ಅಂತ ಬರ್ತವೆ, ಇವೆಲ್ಲ ಬರ್ತವೆ. ವಾರಣಾಸಿಯಲ್ಲಿ ಕಂಡು ಬರುವಂಥದ್ದು. ಓಕೆ, ಸೊ ಇದು ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದಲ್ಲಿ ಡ್ಯಾಶ್ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗುತ್ತದೆ ಅಂತೇಳಿ ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಮೋಸ್ಟ್ ಇಂಪಾರ್ಟೆಂಟ್? ತುಂಬ ಸಲ ಕ್ವಶನನ್ನು ಈ ಮೇಲೆ ವಿತ್ತೀಯ ನೀತಿ ಮೇಲೆ ಕೇಳುವಂಥದ್ದಾಗಿರುತ್ತೆ. ಇದನ್ನು ಏನು ಮಾಡುತ್ತಾ? RBIನ ಬಿಡುಗಡೆ ಮಾಡುತ್ತಾ, ಯೋಜನಾ ಆಯೋಗ, ಹಣಕಾಸು ಫೈನಾನ್ಸಿಯಲ್ ಸಚಿವಾಲಯ ಮಿನಿಸ್ಟ್ರಿ ಬಿಡುಗಡೆ, ಭಾರತ ಭದ್ರತಾ ಮತ್ತು ವಿನಿಮಯದ ಮಂಡಳಿ ಬಿಡುತ್ತಂತ. ಇದು ದ್ವೈಮಾಸಿಕವಾಗಿ ಈ RBI ಏನು ಮಾಡುತ್ತಪ್ಪ ಅಂತಂದ್ರೆ ಬಿಡುಗಡೆ ಮಾಡುತ್ತೆ. ಓಕೆ, RBI ಬಿಡುಗಡೆ ಮಾಡುತ್ತೆ ದ್ವೈಮಾಸಿಕವಾಗಿ.
ಕೇಂದ್ರದ ಹಣಕಾಸು ಸಚಿವಾಲಯ ಭಾರತ ವಾರ್ಷಿಕ ರಾಜ್ಯಕೋಶೀಯ ನೀತಿಯನ್ನು ಬಿಡುಗಡೆ ಮಾಡುತ್ತೆ. ಓಕೆನಾ? ಯಾರು? ಹಣಕಾಸು ಸಚಿವಾಲಯದವರು ರಾಜ್ಯಕೋಶೀಯ ನೀತಿ ಎಷ್ಟು? ವಾರ್ಷಿಕವಾಗಿ. ಅದೇ ರೀತಿ ಭಾರತದ ಭದ್ರತೆ ವಿನಿಮಯ ಅಂತ ಕೇಳಿದಾಗ ಇಲ್ಲಿ ಬರುತ್ತಲ್ಲ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಸೇಬಿ ಅಂತ ಕರಿತೀವಿ. ಓಕೆ, ಈ ಸೇಬಿಯನ್ನು ಯಾವಾಗ ಸ್ಥಾಪನೆಯಾಗಿದೆ ಅಂತ ಕೂಡ ಕ್ವಶನ್ ಕೇಳ್ತಾರೆ. 1978 ಏಪ್ರಿಲ್ 12ರಂದು ಸ್ಥಾಪನೆ ಆಗುತ್ತೆ. ರಾಷ್ಟ್ರೀಕರಣ 1992 ಜಾನ್ 30ರಲ್ಲಿ ಇದನ್ನು ಆಗುವಂಥದ್ದಾಗಿರುತ್ತೆ. ಬಂಡವಾಳ ಮಾರುಕಟ್ಟೆ ನೋಡಿಕೊಳ್ಳುತ್ತೆ, ಸರಕು ಮಾರುಕಟ್ಟೆ ನಿಯಂತ್ರಣ ಮಾಡುತ್ತೆ. ಇದೊಂದು ಶಾಸನಬದ್ಧ ಸಹಾಯತ ಸಂಸ್ಥೆಯಾಗಿರುತ್ತೆ. ಇದನ್ನು ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅಂತಲೂ ಕೂಡ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಇದು ಮುಂಬೈಯಲ್ಲಿ ಹೆಡ್ ಕ್ವಾರ್ಟರ್ಸ್ ಕಂಡುಬರುತ್ತೆ. ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ ಅಂತೇಳಿ ಹೇಳುವಂಥದ್ದು ಜೀವಕೋಶ ಪರಿಣ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನ ಗಾಲ್ಗಿ ಬಾಡಿಸ್ನ ಮೈಟೋಕಾಂಡ್ರಿಯಾ ಅಂತೇಳಿ ಬರುವಂಥದ್ದು. ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಮೈಟೋಕಾಂಡ್ರಿಯಲ್ಲಿ ಕಂಡು ಬರುತ್ತೆ. ಓಕೆ, ಮೈಟೋಕಾಂಡ್ರಿಯಲ್ಲಿ ಕಂಡು ಬರುತ್ತೆ. ಡಿ ಉತ್ತರ ಆಗಿರುತ್ತೆ. ಮೈಟೋಕಾಂಡ್ರಿಯನ್ನ ಒಳಪದರದಲ್ಲಿ ಮಾತೃಕತೆ ಎಂಬ ದ್ರವದ ರೂಪದಲ್ಲಿ ಏನಂದ್ರೆ ದ್ರವ್ಯ ಇದೆ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯ ಜೀವಕೋಶದ ಉಸಿರಾಟದ ಕೇಂದ್ರ ಆಕ್ಸಿಜನ್ ಅನ್ನು ಬಳಸಿಕೊಂಡು ಏನು ಮಾಡುತ್ತೆ? ಗ್ಲುಕೋಸನ್ನು ವಿಭಜಿಸುತ್ತೆ ಅಂತ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುವಂಥದ್ದೇನು ಅಂತಂದ್ರೆ ಮೈಟೋಕಾಂಡ್ರಿಯ ಕೆಲಸವನ್ನು ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ಪಾರ್ಟ್ 1 ನೋಡಿದ್ದಕ್ಕೆ. ನೆಕ್ಸ್ಟ್ ನಾಳೆ ಪಾರ್ಟ್ 2 ಅಂತಲೂ ಕೂಡ ಬರುತ್ತೆ. ಅಲ್ಲಿ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗುತ್ತೆ. ವಿತ್ ಕರೆಂಟ್ ಇವೆಂಟ್ಸ್ ಇತ್ತು ಅಂದರೂ ಕೂಡ ಅಲ್ಲಿ ಇನ್ಫಾರ್ಮೇಷನ್ ಮಾಡುತ್ತೆ. KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಹಾಗೆ ಯೂಟ್ಯೂಬ್ ಚಾನಲ್ ಇದೆ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೆ ಸಿಗೋಣ. ಬಾಯ್.